ಇವರು 2663 ಕೋಟಿನಲ್ಲಿ ಅದ್ರ ಡ್ಯಾಮ್ ಕೆಳಗಡೆ ಯಾವ್ಯಾವ ರೀತಿ ಮೆಷಿನರಿ ತರ್ತಾರೋ ಏನೋ 41 ಕಾಮಗಾರಿಗಳನ್ನ ನಡೆಸ್ತಾರಲ್ಲಿ ಅದು ಯಾವತ್ತಿದ್ರೂ ಡ್ಯಾಮ್ ತೊಂದರೆನೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀರಾ, ಹೋರಾಟ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ಮಾಡಕ್ಕೆ ಹೋದ್ರೆ ನೀವು ಇದ್ರ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದೀರಲ್ಲ. ನಾವು ಪ್ರವಾಸಿ ತಾಣಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಇವರು KRS ಡ್ಯಾಮ್ ಕೆಳಗಡೆ ಅಲ್ಲ. ಈಗ ನೋಡಿ, ಒಂದು ಡ್ಯಾಮ್ಗೆ ಇಷ್ಟು ವರ್ಷ ಆಯಸ್ಸು ಅಂತ ಇರ್ತದೆ, ಅದನ್ನು ಕಾಪಾಡಬೇಕು ಇವರು. ಅದರಲ್ಲೆಲ್ಲ ಇವರು ಏನು ಸರ್ಟಿಫಿಕೇಟ್ ತಗೊಂಡಿದ್ದಾರ ಎಲ್ಲ ಇಲಾಖೆಯಲ್ಲಿ. KRS ಇಂದ 20 ಕಿಲೋಮೀಟ್ರ್ ಸುತ್ತಳತೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡುವಂಗಿಲ್ಲ. ಏನೇ ಈ ಥರ ಇವರೇನು ಅಮ್ಯೂಸ್ಮೆಂಟ್ ಪಾರ್ಕು ಏನೇನು ಚಟುವಟಿಕೆ ಮಾಡ್ತಾರಲ್ಲ ಅದೇನು ಮಾಡಕ್ಕೆ ಕೂಡದು ಅಂತ ಕಾಮಗಾರಿಗಳು ಏನು ಮಾಡಬಾರ್ದು. ಬೇಕಾದಷ್ಟು ಮಾಡ್ತೀವಿ ನಾವು ದಾಟ್ತು ಅಂತ ಹೇಳೋದು. ಅಲ್ಲ, ಬೇಕಾದ ದಾಟ್ ಹೊಂಟೋಯ್ತು, ಇವ್ರು ಇಲ್ಲೇ ಇದ್ದಾರೆ. ಈ ರಾಜಕೀಯ ಪಕ್ಷದವರು ಈ ರೀತಿ ಓಟಿನ ರಾಜಕಾರಣ ಅಂತ ಹೇಳ್ಬೋದು. ಎಲ್ಲ ರಾಜಕೀಯ ಪಕ್ಷದವರು ಒಂದೇ. ನಾವೇನು ಗುಂಪುಗಾರಿಕೆ ಮಾಡ್ತಾ ಇಲ್ಲ, ಪಾರ್ಟಿಗೆ ಹೋಯ್ತಲ್ಲ. ನಮ್ಗೆ ಕೆಲಸ ಆಗಬೇಕು, ರೈತರು ಕೆಲಸ ಆಗಬೇಕು. ಇವ್ರು ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವುದೋ ವಾಚ್ಮ್ಯಾನ್ ಕೆಲಸನೋ ಸೆಕ್ಯೂರಿಟಿ ಕೆಲಸನೋ. ಇಲ್ಲಿ ರೈತ ಬದುಕು, ರೈತರಿಗೆ ಪ್ರಾಣ ಸಂಕಟ, ಸರ್ಕಾರಕ್ಕೆ ಚೆಲ್ಲಾಟ. ಹೌದು. ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ, ಕಾವೇರಿ ಆರತಿ ಆಗಲಿ ಆ ಸ್ಥಳದಲ್ಲಿ ಮಾಡೋಕ್ಕೆ ಕೂಡದು. ಪ್ರಿಯ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಈ ದಿನ ಮಂಡ್ಯ ರೈತ ಸಂಘದ ಅಧ್ಯಕ್ಷರು ಮತ್ತು ವರುಣ ನಾಲೆ ಚಳವಳಿಯ ನಾಯಕರು ಮತ್ತು ಕಾವೇರಿ ನೀರಿನ ವಿಷಯ ಬಂದಾಗ ಹುಟ್ಟು ಹೋರಾಟಗಾರರಾಗಿರುವಂಥ ಇಂಡುವಾಳು ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇಂಡುವಾಳು ಚಂದ್ರಶೇಖರ್ ಅವ್ರಿಗೆ ನಮ್ಮ ಚಾನಲ್ ವತಿಯಿಂದ ಸ್ವಾಗತವನ್ನು ಕೋರ್ತಾರೆ. ಕರ್ನಾಟಕ ನ್ಯೂಸ್ ಚಾನಲ್ ಅವರಿಗೆ ನಮಸ್ಕಾರ. ಸರ್, ಮಂಡ್ಯದಲ್ಲಿ ಭಾಳಷ್ಟು ಸುದ್ದಿಯಲ್ಲಿರುವಂಥ ವಿಷಯ ಏನಪ್ಪ ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ನಾವು ಕಾಲ್ ಮಾಡ್ತೀವಿ. ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದರೆ ಮನೋರಂಜನಾ ಉದ್ಯಾನವನ ಅಂತ. ಇದು KRS ಡ್ಯಾಮ್ ಬಳಿ 2663 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ. ಈ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ರೈತ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಿದೆ. ಸರ್, ಹಾಗಾದರೆ ಯಾಕೆ ಈ ವಿರೋಧವನ್ನು ರೈತ ಸಂಘಟನೆಗಳು ವ್ಯಕ್ತಪಡಿಸ್ತಿದೆ? ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ಕೇಳಿದ್ರಿ, ಸರ್ಕಾರದವರು 2663 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕೈಗೆತ್ಕೊಂಡಿದ್ದಾರೆ. ಈಗ ಕನ್ನಂಬಾಡಿ ಕಟ್ಟೆ ಕಟ್ಟಿ 100 ವರ್ಷದ ಮೇಲಾಯಿತು. ಹೌದು. ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿನ ಕಾಲದಲ್ಲಿ ತಮ್ಮ ಮನೆತನದ ಒಡವೆಗಳೆಲ್ಲ ತಗೊಂಡೋಗಿ ಮಾರಿ ಮಂಡ್ಯ ಜಿಲ್ಲೆ ಮತ್ತು ಇನ್ನಿತರ ಜಿಲ್ಲೆಗಳಿಗೆ ಅನುಕೂಲ ಆಗಲಿ ಅಂತ ಕನ್ನಂಬಾಡಿ ಕಟ್ಟೆ ಕಟ್ಟಿಸ್ಕೊಟ್ಟಿದ್ದಾರೆ. ಹೌದು. ಕನ್ನಂಬಾಡಿ ಮಂಡ್ಯ ಜಿಲ್ಲೆಯ ಜೀವನಾಡಿ. ಅದರಲ್ಲಿ ಏನಪ್ಪ ಅಂತಂದರೆ ಸುತ್ತಮುತ್ತ ಗಣಿಗಾರಿಕೆ ಮಾಡ್ತಿದ್ರು. ಅದನ್ನು ಮಾಡಬಾರ್ದು ಅಂತ ಕೋರ್ಟೇ ಆದೇಶ ಮಾಡಿದೆ. ಅದೊಂದು ನಿಷೇಧಿತ ಪ್ರದೇಶ. ಅದು ನಿಷೇಧಿತ ಪ್ರದೇಶ. ಮತ್ತು ಇವರು 2663 ಕೋಟಿನಲ್ಲಿ ಅದ್ರ ಡ್ಯಾಮ್ ಕೆಳಗಡೆ ಯಾವ್ಯಾವ ರೀತಿ ಮೆಷಿನರಿ ತರ್ತಾರೋ ಏನೋ ಕಾಮಗಾರಿಗಳು 41 ಕಾಮಗಾರಿಗಳನ್ನ ಬಂದಿದೆ ನಡೆಸ್ತಾರಲ್ಲಿ ಅದು ಯಾವತ್ತಿದ್ರೂ ಡ್ಯಾಮ್ಗೆ ತೊಂದರೆನೇ. ಹೌದು. ಪರ್ಯಾಯ ಡ್ಯಾಮ್ ಕಟ್ಟಬೇಕು ಇವರು ಎಲ್ಲಾದರೂ. ಹೌದು ಹೌದು. ಅಭಿವೃದ್ಧಿ ಮಾಡೋಕ್ಕೆ ಆ ಸ್ಥಳನೇ ಬೇಕಾಗಿಲ್ಲ. ಆ ಕಾಲದಲ್ಲಿ ಕಟ್ಟಿದಂಥ ಒಂದು ಕನ್ನಂಬಾಡಿನ ಮತ್ತೆ ಇನ್ನೆಲ್ಲೂ ಕಟ್ಟಕ್ಕೆ ಸಾಧ್ಯ ಇಲ್ಲ ಸರ್. ಆ ಒಂದು ತಂತ್ರಜ್ಞಾನವನ್ನು ವಿಶ್ವೇಶ್ವರಯ್ಯನವರು ಆಗಲೇ ಬಳಸಿದ್ದಾರೆ. ಅಲ್ಲ, ಬೇರೆ ಇವರೇನಾದ್ರು ವ್ಯವಸ್ಥೆ ಮಾಡಬೇಕು. ಹೌದು. ಅಲ್ಲಿ ನಿಷೇಧಿತ ಪ್ರದೇಶ ಆದದ ಮೇಲೆ ಯಾಕೆ ಅಲ್ಲಿ ಮಾಡಬೇಕು ಇವರು? ಅಲ್ಲ ಸರ್, ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀರಾ, ಹೋರಾಟ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ಮಾಡಕ್ಕೆ ಹೋದ್ರೆ ನೀವು ಇದ್ರ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದೀರಲ್ಲ. ನಾವು ಪ್ರವಾಸಿ ತಾಣಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಇವರು. KRS ಡ್ಯಾಮ್ ಕೆಳಗಡೆ ಅಲ್ಲ, ಬೇರೆ ಕಡೆ ಜಾಗ ಇದೆ, ಮಾಡಲಿ. ಹೌದು. ಬೇಬಿ ಬೆಟ್ಟದಲ್ಲಿ ಮೈನಿಂಗನ್ನು ನಿಲ್ಲಿಸಿದ್ದಾರೆ. ಅದು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ. ಇವರು 200-300 ಮೀಟರ್ ಅಂತರದಲ್ಲಿ ಕನ್ನಂಬಾಡಿ ಕೆಳಗಡೆ ಈ ಒಂದು ಮನೋರಂಜನಾ ಪಾರ್ಕನ್ನು ಮಾಡ್ತಾ ಇರೋದು ತೊಂದರೆ ಯಾರಿಗಾಗತ್ತೆ ಅಂತ. ಬೇಬಿ ಬೆಟ್ಟದಲ್ಲಿ ಕೋರೆ ಕೆಲಸ ಮಾಡ್ತಿದ್ದಾಗ ಆವಾಗಲೇ ಕೋರ್ಟ್ ಅವರು ಒಂದು ತೀರ್ಮಾನ ತಗೊಂಡ್ರು.
ಕನ್ನಂಬಾಡಿ ಕಟ್ಟೆ ಸುತ್ತಲೂ 20 ಕಿಲೋಮೀಟ್ರು ಯಾವುದೇ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಕೋರ್ಟ್ ಆದೇಶನೇ ಇದೆ. ಅಂಥದ್ರಲ್ಲಿ ಇವರು ಡ್ಯಾಮ್ ಕೆಳಗಡೆ 200-300 ಮೀಟ್ರ್ ಕೆಳಗಡೆ ಏನು ಕೆಲಸ ಮಾಡೋದು ಇವರು ಹತ್ರದಲ್ಲಿ? ಅಲ್ಲಿ ವೀಕ್ಷಣಾ ಗೋಪುರಗಳನ್ನ ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾರೋ ನಿಲ್ದಾಣಗಳನ್ನ 40ರಿಂದ 50 ಕಾಮಗಾರಿ ಮಾಡ್ತಾರೆ. ಯಾವ ಮಟ್ಟದಲ್ಲಿ ಮಾಡ್ತಾರೆ ಅಂತ ಇವ್ರು ನೀಲಿ ನಕ್ಷೆ ಕೊಟ್ಟಿದ್ದಾರ? ಹೌದು, 150 ಅಡಿ 60 ಅಡಿ ಅಗದು ಅದಕ್ಕೆ ಕಾಂಕ್ರೀಟ್ ಹಾಕಿದಾಗ ಭದ್ರತೆ ತೊಂದರೆ ಆಗ್ಬಹುದು ಕನ್ನಂಬಾಡಿಗೆ. ಸರ್ಕಾರಕ್ಕೆ ನಾವು ಅದು ಗಮನಕ್ಕೆ ತಂದಿದ್ದೀವಿ. ಕಟ್ಟೆಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಜವಾಬ್ದಾರ ಯಾರು? ನಾವು ಅಂತ ಹೇಳ್ತಾರೆ ಇವರು ಚಿರಂಜೀವಿಗಳ ಭೂಮಿ ಆಕಾಶ ಇರೋವರೆಗೂ ಅಧಿಕಾರದಲ್ಲಿ ಇರ್ತಾರ? ಇವತ್ತಿರ್ತಾರೆ, ಇನ್ನೊಂದು ತಿಂಗಳಿಗೆ ಹೋಗ್ಬೋದು. ಜವಾಬ್ದಾರ ಯಾರು? ಒಂದು ಬಾಗ್ಲೂರು ಮಾಡ್ಸೋಕೆ ಆಯ್ತಲ್ಲ ಇವರು ತುಂಗಭದ್ರಾ ಡ್ಯಾಮಲ್ಲಿ. ಅಂಥದ್ರಲ್ಲಿ ಇಡೀ ಡ್ಯಾಮ್ಗೆ ಅನಾನುಕೂಲ ಆದರೆ ಯಾರು ಜವಾಬ್ದಾರರು? ಅದು ಇನ್ನೊಂದು ನಾನು ಮಧ್ಯೆ ಹೇಳ್ತೀನಿ, ಇದು ಯಾವುದೇ ಸರ್ಕಾರದ ಹಣದಲ್ಲಿ ಕಟ್ಟಿದ್ದಂತಲ್ಲ. ಮಹಾರಾಜರು ಆವತ್ತಿನ ಕಾಲದಲ್ಲಿ ಅವ್ರ ಸ್ವಂತ ಮನೆಯಿಂದ ಒಡವೆಗಳೆಲ್ಲ ತಗೊಂಡು ಮಾರಿ ಕಟ್ಟೆ ಜನಗಳಿಗೋಸ್ಕರ ಕಟ್ಟಿಸ್ಕೊಟ್ಟಿರೋದು. ನಾಲ್ವಡಿ ಅವರು ಅವ್ರನ್ನ ನೆನೀಬೇಕು ನಾವು. ಏನು ಮಂಡ್ಯ ಜಿಲ್ಲೆಯವರು ಮನೆಯಲ್ಲೇ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕು ನಾವು. ಇವು ಸರ್ಕಾರದವ್ರು ಬಂದ್ಬಿಟ್ಟು ಇವತ್ತು ಏನೇನೋ ಹೇಳ್ತಾರೆ, ಅದಕ್ಕೆ ನಾವೆಲ್ಲ ಬಗ್ಗೋರಲ್ಲ. ಸರ್, ಈ ಒಂದು ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಮನೋರಂಜನಾ ಉದ್ಯಾನವನ ಅಂತ ತಲೆ ಎತ್ತಾ ಇದೆ, ಅದರ ವಿರುದ್ಧ ಯಾವ್ಯಾವ ಸಂಘಟನೆಗಳು ನಿಮಗೆ ಬೆಂಬಲವನ್ನು ನೀಡ್ತಾ ಇದೆ? ಈಗ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಪ್ಲಸ್ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಅದ್ರ ಜೊತೆಗೆ ಏನು ನಾಗರಿಕರು, ಸ್ಥಳೀಯರು, ಪಂಚಾಯತಿಗಳು, ಪಾಂಡುಪುರ ತಾಲೂಕಿಂದ 3 ಪಂಚಾಯತಿಗಳು, ಅರಳಕುಪ್ಪೆ, ಹರವು, ಕಟ್ಟೇರಿ, ಶ್ರೀರಂಗಪಟ್ಟಣ ತಾಲೂಕಲ್ಲಿ 3 ಪಂಚಾಯತಿಗಳು, KRS, ಬೆಳಗೊಳ, ಹೊಸಳ್ಳಿ. ಅಲ್ಲಿನ ಸ್ಥಳೀಯರು ಅಲ್ಲದೇ ಸರ್, ಇದು ಪ್ರಯೋಜನ ಮೈಸೂರು ಮತ್ತು ಮಂಡ್ಯ ಭಾಗದ ಎಲ್ಲ ರೈತರು ಪಡ್ಕೊಳ್ತಾ ಇದ್ದಾರೆ. ನಂತರ ಈ ಬೆಂಗಳೂರಿಗೆ ಸಂಪೂರ್ಣ ನೀರನ್ನು ಒದಗಿಸ್ತಾ, ಕುಡಿಯೋ ನೀರನ್ನು ಒದಗಿಸ್ತಾ ಇರೋದು ಕನ್ನಂಬಾಡಿ ಆಗಿರೋದ್ರಿಂದ ಇಡೀ ಕರ್ನಾಟಕವೇ ವಿರೋಧ ಮಾಡಬೇಕು ಇದಕ್ಕೆ ಅಂತ. ಈಗ ಬೆಂಗಳೂರವರು ಎಲ್ಲ ವಿರೋಧನೆ ಮಾಡಬೇಕು, ನಮಗಿಂತ ಜಾಸ್ತಿ ಅವ್ರು ಮಾಡಬೇಕು. ಯಾಕಂದ್ರೆ ಈಗ ಒಂದು 6 ತಿಂಗಳಲ್ಲಿ ನೀರು ಇಲ್ಲದೆ ಇದ್ದಾಗ ಟ್ಯಾಂಕರಲ್ಲಿ 1000-2000 ರೂಪಾಯಿ ಕೊಟ್ಟು 5000 ರೂಪಾಯಿ ಕೊಟ್ಟು ಟ್ಯಾಂಕರ್ ಉಳಿಸ್ಕೊಂಡಿದ್ದಾರೆ ಅಪಾರ್ಟ್ಮೆಂಟ್ಗಳಿಗೆ ಬೆಂಗಳೂರು ಕೆಲವರೆಲ್ಲ. ಅಂಥದ್ರಲ್ಲಿ ಈಗ 5ನೇ ಅಂತ ನೀರು ಹೋಯ್ತಾ ಇದೆ ಅಲ್ಲಿಗೆ. ಈ ಮಳವಳ್ಳಿ ಶಾಸಕರು ಈ ಜನವರಿನಲ್ಲಿ ನಾವು ಕಾವೇರಿ ನಾಲೆನಲ್ಲಿ ನೀರು ಬಿಡಿಸಿದ್ವಿ. ನೀರಿತ್ತು ಆವಾಗ ಇಲ್ಲಿ ಹೆಬ್ಬಕವಾಡಿ ಅಂತಿದೆ, ಅಲ್ಲಿ 3-4 ಕಡೆಗೆ ನೀರು ಡಿವೈಡ್ ಆಯ್ತದೆ. ಎಲ್ಲ ಕಡೆನೂ ಕ್ಲೋಸ್ ಮಾಡ್ಕೊಂಡು ಮಳವಳ್ಳಿ ಕೊನೆ ಭಾಗ ನೀರು ತಗೊಂಡೋಗಿದ್ದಾರೆ ಅಧಿಕಾರಿಗಳನ್ನ ನಿಲ್ಸ್ಕೊಂಡು ರಾತ್ರಿ ಎಲ್ಲ. ಆ MLA ಏನು ಮಾಡಿದ್ದಾರೆ, ಮಳವಳ್ಳಿ MLA 1 ವಾರ ಬಿಟ್ಟು 6ನೇ ಹಂತಕ್ಕೆ ಪೂಜೆ ಮಾಡಿಸಿದ್ದಾರೆ ಬೆಂಗಳೂರಿಗೆ. ಟೀಕೆಹಳ್ಳಿನಲ್ಲಿ ಕುಡಿಯೋ ನೀರದ್ದು ಪೂಜೆ ಮಾಡಿಸಿದ್ದಾರೆ ಬೆಂಗಳೂರಿಗೆ. KRS ಕಟ್ಟಿರೋದು ವ್ಯವಸಾಯಕ್ಕೋಸ್ಕರ, ಕೃಷಿಗೋಸ್ಕರ. ಬೆಂಗಳೂರು ಬೆಳೀತಾನೆ ಇದೆ, ಅದು ಒಪ್ಕೊಳ್ಳೋಣ. ಅದು ಕುಡಿಯೋ ನೀರನ್ನು ಒದಗಿಸ್ತಾ ಇದೆ. ಅವರು ಕೂಡ ಬೆಂಗಳೂರಿನ ಜನತೆನೂ ಕೂಡ ಇದಕ್ಕೆ ವಿರೋಧ ಮಾಡಬೇಕು ಅಂತ ನಿಮ್ಮ ರೈತ ಸಂಘದ ಒಂದು ಉದ್ದೇಶ. ಹೌದು. ಕೆಲವೊಂದು ಸಂಘಟನೆಗಳು ಮಾತ್ರ ಇದು ವಿರೋಧವನ್ನ ಮಾಡ್ತಾ ಇದೆ, ಇಡೀ ಕನ್ನಡಿಗರೇ ಮಾಡಬೇಕಂತ. ಬೆಂಗಳೂರಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ. ಹೌದು, ಎಲ್ರಿಗೂ ನೀರು ಸಿಗ್ತಾ ಇದೆ. ಬರೀ ಕನ್ನಡಿಗರೇ ಇಲ್ಲ, ಎಲ್ಲ ವರ್ಗದ ಜನರು ಇದ್ದಾರೆ. ಹೌದು, ತಮಿಳಿಗರಿದ್ದಾರೆ. ಅವ್ರಿಗೆಲ್ಲ ನೀರು ಕೊಡ್ತಾ ಇದೀವಿ ನಾವು KRS ಇಂದ. ನಾವು ಅಂದ್ರೆ ರೈತರು ಉಪಯೋಗಿಸ್ಬೇಕಾದ್ರೆ ನೀರು ಉಪಯೋಗಿಸ್ಕೊತಾ ಇದ್ದಾರೆ ಅವರು. ಆದ್ರೂ ತಾಳ್ಮೆಯಿಂದ ಇದೀವಿ ನಾವು. ಇವರು 6ನೇ ಅಂತ 7ನೇ ಅಂತ ತಗೊಂಡೋದ್ರೆ ಕೃಷಿಗೆ ಎಲ್ಲಿ ನೀರು ಸಿಗ್ತದೆ ಅಲ್ಲಿ? ಒಂದು ಹೇಳ್ತೀನಿ, ಈ ಸರಿ ನಮ್ಮ ಪುಣ್ಯ, ರೈತರ ಪುಣ್ಯ, ನಾವು ಅದು ಹೇಳಿದ್ದೀವಿ, ಕಾವೇರಿ ನೀರಾವರಿ ನಿಗಮದಲ್ಲಿ ಹೇಳಿದ್ದೀವಿ, ನಿಮ್ಮ ಅಧಿಕಾರಿಗಳು ರಾಜಕಾರಣಿಗಳಿಂದ ಈ ಸರಿ KRS ಭರ್ತಿಯಾಗಿಲ್ಲ. ನಮ್ಮ ರೈತರ ಅದೃಷ್ಟದಿಂದ ಜನವರಿಗೆ ಕೊನೆಯಾಗೋಯ್ತಿತ್ತು ನೀರು. ಸರ್, ಅಕಸ್ಮಾತ್ ಏನಾದರೂ ಇದು ಹೈಕೋರ್ಟ್ನಲ್ಲಿ ಅಪೀಲ್ ಇದು ಮಾಡಿದ್ದಾರೆ, PIL ಹಾಕಿದ್ದಾರೆ ಇದನ್ನು ಸಾರ್ವಜನಿಕ ಹಿತಾಸಕ್ತಿನಲ್ಲಿ. ಅಕಸ್ಮಾತ್ ಹೈಕೋರ್ಟೇ ಪರ್ಮಿಷನ್ ಕೊಟ್ಟರೆ ನಿಮ್ಮ ಮುಂದಿನ ನಡೆ ಏನು? ನಾವು ಹೋರಾಟ ಮಾಡ್ತೀವಿ. ಹೋರಾಟನ ಬಿಡೋದಿಲ್ಲ, ಮಾಡ್ತೀರಾ? ಒಂದು ಉದಾಹರಣೆ ಹೇಳ್ತೀನಿ. ಮೈಸೂರು ಶುಗರ್ ಕಂಪ್ನಿನ 40 ವರ್ಷ ಲೀಸ್ಗೆ
ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದರು ಯಡಿಯೂರಪ್ಪನವರು. ಅದಕ್ಕೆ ಹೋರಾಟ ಮಾಡಿ ನಾವು 2 ವರ್ಷ ಹೋರಾಟ ಮಾಡಿ ಲೀಸ್ ಕ್ಯಾನ್ಸಲ್ ಮಾಡಿಸಿ ಬೊಮ್ಮಾಯಿಯವರು ಸಿ ಎಮ್ ಆದಾಗ ಮಂಡ್ಯದಲ್ಲಿ ಚಳವಳಿ ಮಾಡ್ತಾ ಇದ್ವಿ. ಚಳವಳಿ ಮಾಡ್ತಾ ಇರಬೇಕಾದ್ರೆ ಮಾಮೂಲಿ 2 ವರ್ಷ ಮಾಡಿದ್ವಿ. ಒಂದು 40 ದಿವಸ ಉಪವಾಸ ಸತ್ಯಾಗ್ರಹ ಅಂತ ಮಾಡಿದ್ವಿ. ಉಪವಾಸ ಸತ್ಯಾಗ್ರಹ ಅದ್ರ ಬಗ್ಗೆ. ಹೌದು. ಅನಂತರ ಅದನ್ನು ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆದ್ರೆ ಅವಾಗ ಯಡಿಯೂರಪ್ಪನವ್ರು ಇಳಿದು ಹೋದರು. ಬೊಮ್ಮಾಯಿಯವರು ಬಂದರು. ಅವ್ರು ಹೇಳಿದ್ರು, ನಾನು ನಿಮ್ಗೆ ಸಿಹಿ ಸುದ್ದಿ ಕೊಡ್ತೀನಿ, ಲೀಸು ಕೊಡಲ್ಲ ಅಂತ, ನೀವು ಬನ್ನಿ ಮೀಟಿಂಗ್ ಅಂತ ಒಂದು ಮೀಟಿಂಗ್ ಕರೆದ್ರು. ನಾವೆಲ್ಲ ಮೀಟಿಂಗ್ ಹೋದ್ವಿ. ಅಲ್ಲಿ ಅವರು 1 ವರ್ಷ ಸಾಂಕೇತಿಕವಾಗಿ ನಡೆಸುವ ಅಂತಂದರು. ಮೆಕ್ಕಿದ್ರೆ ನಮ್ಮ ಮಳವಳ್ಳಿ MLA ಅವರು ಮರ್ತಿಬೇಗೌಡರು ಅವ್ರು, ಇಲ್ಲ ಸರ್ 2 ವರ್ಷ ಅವಕಾಶ ಮಾಡಿಕೊಡಿ ಅಂದರು. ಅದನ್ನು ಮಾಡಿಕೊಟ್ಟಿದ್ದಾರೆ. ಮೈಸೂರು ಫ್ಯಾಕ್ಟ್ರಿ ಅಂತ 40 ವರ್ಷ ಲೀಸ್ ಕೊಟ್ಟಿದ್ದರೆ ಉಳಿಸ್ಕೊಂಡಿದ್ದೇವೆ. ಇವರು ಸರ್ಕಾರದವರು ಇವತ್ತು ಇರ್ತಾರೆ, ನಾಳೆ ಹೋಯ್ತಾರೆ, ಉಳಿಸ್ಕೊಳ್ಬೇಕು ಆ ರೀತಿ. ಅದಕ್ಕಿಂತ ಮುಖ್ಯವಾದದ್ದು ನಮ್ಮ ಕನ್ನಂಬಾಡಿ ಕನ್ನಡಿಗರ ಜೀವ. ಕನ್ನಂಬಾಡಿ ಇದ್ರೆ ಫ್ಯಾಕ್ಟ್ರಿ ಅಭಿವೃದ್ಧಿ. ಹೌದು, ಮಂಡ್ಯ ಜಿಲ್ಲೆ ಅಲ್ಲಿ ಕಬ್ಬು ಬೆಳೀತಾರೆ, ಕಬ್ಬು ತಂದು ಶುಗರ್ ಫ್ಯಾಕ್ಟ್ರಿ ಡೆವಲಪ್. ಹೌದು, ನಾವು ಆರ್ಥಿಕವಾಗಿ ಬರ್ಬೇಕಾದ್ರೆ ಕಬ್ಬು ಫ್ಯಾಕ್ಟ್ರಿ, ಕಬ್ಬು ಭತ್ತ ಮಂಡ್ಯದವ್ರ ಜಾಸ್ತಿ ಅವಲಂಬನೆ. ಸಕ್ಕರೆ ಕಾರ್ಖಾನೆ ಮುಖ್ಯ ನಮಗೂ. ಅದನ್ನೆಲ್ಲ ಉಳಿಸ್ಕೊಂಡಿದ್ದೇವೆ. ಆ ರೀತಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಫ್ಯಾಕ್ಟ್ರಿ, ಮೈಸೂಗರ್ ಫ್ಯಾಕ್ಟ್ರಿಗೆ ಏನಪ್ಪ ಅಂದ್ರೆ ಒಂದು ವ್ಯಾಪ್ತಿ ಮಾಡಿದ್ರು ಅಷ್ಟೇ. ಅವಾಗ ಇಡೀ ಜಿಲ್ಲೆಯವರೆಲ್ಲ ಮಾಡಲಿಲ್ಲ. ಈಗ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಇಡೀ ಜಿಲ್ಲೆಯವರೆಲ್ಲ ವಿರೋಧ ಮಾಡ್ತಾರೆ ಸರ್. ಇದು ಡಿಸ್ನಿ ಲ್ಯಾಂಡ್ ಮಾದರಿಯಲ್ಲಿ 198 ಎಕರೆನಲ್ಲಿ ಇದು ಉದ್ಯಾನವನ, ಮನೋರಂಜನಾ ಉದ್ಯಾನವನ ಆಗ್ತಾ ಇದೆ. ಹಾಗಾದರೆ ಅಲ್ಲಿನ ಒಂದು ಅವ್ರ ಕೃಷಿ ಚಟುವಟಿಕೆ ಇರುವಂಥ ಭೂಮಿ ತೊಂದರೆ ಆಗ್ಬಹುದಾ ಅಂತ ಆಗುತ್ತೆ. ಅದು ರೈತರ ಹತ್ರ ಕಸಿದುಕೊಳ್ಳುವಂಥ ಒಂದು ಹುನ್ನಾರಗಳು ಡಿಸ್ನಿ ಲ್ಯಾಂಡ್ ಒಂದು ಹೇಳ್ಬಿಡ್ತೀನಿ, ಜ್ಞಾಪಕ ಮಾಡ್ತೀನಿ ನಿಮಗೆ. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ 17-18 ಇಸ್ವಿನಲ್ಲಿ ಅದು ಬಂತು. ಅದು ವಾಪಸ್ ಹೋಯ್ತು. ಇವ್ರ ಹೆಸರು ಬದಲಾವಣೆ ಮಾಡ್ಕೊಂಡು ಇವಾಗ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ 2663 ಕೋಟಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಈಗ ಅಲ್ಲಿ ಎಷ್ಟು ಬೆಳೆ, ಈಗ ಪಾಲಹಳ್ಳಿ ಶ್ರೀರಂಗಪಟ್ಟಣದಿಂದ ನಾವು KRSಗೆ ಹೋಗ್ಬೇಕಾದ್ರೆ ಎಷ್ಟು ಇವ್ರು ಹೇಳ್ತಾರಲ್ಲ 10,000 ಜನ ಸೇರಿಸ್ತೀವಿ, ಲಕ್ಷಾಂತರ ಜನ ಸೇರಿಸ್ತೀವಿ ಅಂತಾರೆ ಒಂದು ದಿವಸಕ್ಕೆ. ಒಂದು ದಿವಸಕ್ಕೆ ಅಷ್ಟೊಂದು ವೆಹಿಕಲ್ ಓಡಾಡಿದ್ರೆ ಅಕ್ಕಪಕ್ಕ ಬೆಳೆಗಳು. ಹೌದು, ಅಲ್ಲಿನ ಮಾಲಿನ್ಯ ಆಗುವಂತ KRSಗೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಎಷ್ಟು ಬೆಳೆ ಸಿಗ್ತದೆ. ಈ ಕಡೆ ಪಾಂಡುಪುರ ರೋಡಲ್ಲಿ ಮತ್ತೆ KRS ಪಾಲಹಳ್ಳಿ ರೋಡಲ್ಲಿ ಮೈಸೂರಿಂದ ಬರುವಾಗ ಏನೇನು ಬೆಳೆ ಹಾಕಿರ್ತಾರೆ, ಯಾವ ಬೆಳೆನೂ ಆಗಲ್ಲ ಅಲ್ಲಿ. ಅಲ್ಲ, ರೈತರ ಭೂಮಿಯನ್ನು ಇವರು ಪಡ್ಕೊಳ್ಬೋದಾ ಅಂತ. 190 ಎಕರೆ ಅಂದ್ರೆ 198 ಅಲ್ಲ 300 ಎಕರೆಯಲ್ಲಿ ಇವರು ಹೊಸ ಪಡಿಸ್ಕೊಳಕ್ ಹೋಗಿರೋದು. ಅಲ್ಲಿ ಹೊಸ ಜಮೀನು. ಈಗ ನಮಗೆ ಒಂದು ಮಾಹಿತಿ ಪ್ರಕಾರ ಏನು ಮಂಡ್ಯ ಜಿಲ್ಲೆ ಕೆಲವರು MLAಗಳಿದ್ದಾರೆ, ಅಲ್ಲಿ ಜಮೀನೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಆಗಲೇ ಇವರು ಕೊಟ್ಕೊಂಡಿದ್ದಾರೆ, ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಹಣ ಕೊಟ್ಟು. ಅವ್ರ ಅಭಿವೃದ್ಧಿ ಆಯ್ತದೆ ಅಷ್ಟೇ ಹೊರತು ಇವ್ರಿಗೆ ನಮ್ಮ ಜಿಲ್ಲೆಗೇನು ಅಭಿವೃದ್ಧಿ ಆಗಲ್ಲ. ಹೌದು, ಅಂದ್ರೆ ಬೆಳೆಗಳು ನಾಶ ಆಗುತ್ತವೆ. ಈ ವಾಹನಗಳು ಓಡಾಡಿದ ಮೇಲೆ ಒಂದು ವಸ್ತುಗಳು ಅಲ್ಲಿ ಪ್ಲಾಸ್ಟಿಕ್ಗಳು ಚೆಲ್ಲಬಹುದು, ಆ ಥರ ಎಲ್ಲ ಆಗುತ್ತೆ. ಬೆಂಗಳೂರು ಕುಡಿಯಕ್ಕೆ ನೀರು ತಗೊಂಡು ಹೋಗ್ತಾರಲ್ಲ, ಯಾವ ನೀರು ಕುಡಿತಾರೆ ಅವರು? ಈ ಲಕ್ಷಾಂತರ ಜನ ಸೇರಿದ್ರೆ ಅಲ್ಲಿ ಏನು ಪ್ಲಾಸ್ಟಿಕ್ ಇದು ಅವರು ಮಲ ಅದು ಇದು ಎಲ್ಲ ಅಲ್ಲಿಗೆ ಸೇರ್ತದಲ್ಲ ನೀರಿಗೆ. ನೀರು ಕಲುಷಿತ ಆಗುವಂತ ಕಲುಷಿತ ಆ ನೀರು ಕುಡಿತಾರೆ ಬೆಂಗಳೂರವರು? ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಫಸ್ಟೇ ಬೆಂಗಳೂರವ್ರು ಫಸ್ಟ್ ಇದಕ್ಕೆ ವಿರೋಧ ಮಾಡಬೇಕು. ಇಡೀ ಬೆಂಗಳೂರಾದಂಥ ಜನಗಳು ವಿರೋಧ ಮಾಡಬೇಕು ಸರ್. ಈ ಯೋಜನೆಯಿಂದ, ಈ ಉದ್ಯಾನವನದಿಂದ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಮಂಡ್ಯ ಜಿಲ್ಲೆಯವ್ರಿಗೆ ಸಿಗುತ್ತಾ, ಇಲ್ಲ ಮೈಸೂರು ಜಿಲ್ಲೆಯವ್ರಿಗೆ ಸಿಗುತ್ತಾ? ಇಲ್ಲ, ಅವೆಲ್ಲ ಸುಳ್ಳು ಹೇಳ್ತಾರೆ ಇವರು ರಾಜಕಾರಣಿಗಳು. ನಾವು ಜಮೀನು ಕಳ್ಕೊಂಡ್ಮೇಲೆ ಅಲ್ಲಿ ಹೋಗಿ ವಾಚ್ಮನ್ ಕೆಲಸ ಮಾಡೋದ ನಾವು. ಎ ಗ್ರೂಪ್ ಎಲ್ಲ ಬೇರೆಯವ್ರಿಗೆ, ಔಟ್ ಆಫ್ ಸ್ಟೇಟ್. ಈ ಸಣ್ಣ ಉದಾಹರಣೆಗಳು ಬೇಕಾದ್ರೆ ಸಿಗ್ತದೆ. ಈಗ ನಮ್ಮ ರಾಜ್ಯದಲ್ಲಿ ಬ್ಯಾಂಕ್ಗಳಿದಾವೆ, ಅಲ್ಲಿ ಕನ್ನಡ ಬರದೇ ಇದ್ದಾರೆ ಅವರೇ ಎಷ್ಟೋ ಜನ ಇದ್ದಾರೆ. ಅದೇ ಮಾದರಿಲಿ ಇದು ಅದೇ ತರ ಆಗುತ್ತಾ? ಈಗ ಹಂಗೆ ಆಗೋದು. ಇದು ಹೆಸರು ಒಂದು, ಹೇಳೋದು ಹೆಸರು ಒಂದು, ಹೌದು, ಮಾಡೋದೇ ಬೇರೆ. ಇವರು ಸ್ವಂತ ಏನು ಮಾಡ್ತಾ ಇಲ್ಲ ಸರ್ಕಾರದವರು. ಯಾವನಿಗೂ ಗುತ್ತಿಗೆ ಕೊಡ್ತಾರೆ ಹಣ ಇರೋರಿಗೆ. ಯಾವ ದೇಶದವರು ಕೊಡ್ತಾರೋ ಏನೋ, ಅವ್ರು ಇಲ್ಲಿ ಪರಿಗಣಿಸ್ತಾರೆ ನಮ್ಮ ಜನ. ಪ್ರೈವೇಟೈಸೇಷನ್ ಆಗಿದೆ, ಅದು ಆಗುತ್ತೆ. ಹಾಗೆ ಮಾಡೋದು ಅಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಇವ್ರು ಹೇಳ್ತಾ ಇರ್ತಾರೆ, ನೀವು ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದೀರಾ ಎಲ್ಲ ವಲಯಗಳನ್ನ ಅಂತ ಹೇಳ್ತಾರೆ. ಇವ್ರು ಯಾಕೆ ಪ್ರೈವೇಟ್ ಕೊಟ್ರು? ಯಾಕೆ ಸರ್ಕಾರನೇ ಮಾಡ್ಬೋದಿತ್ತಲ್ವಾ? ಇವ್ರು ಮಾಡ್ತಾ ಇರೋದೇನು?
ಇವರೇನು ಕಮಿಷನ್ಗೋಸ್ಕರ ಕಮಿಷನ್ಗೋಸ್ಕರ ಮಾಡ್ತಾರೆ. ಇಲ್ಲಿ ಯಾವ ಜನನೂ ಅವರು ಪರಿಗಣನೆ ತಗೊಳ್ಳೋದಿಲ್ಲ. ಇಲ್ಲಿ ಆಸೆ ಹುಟ್ಟಿಸ್ತಾವ್ರೆ ಅಷ್ಟೇ. ಮಂಡ್ಯ ಜಿಲ್ಲೆಯವ್ರಿಗೆ ಯಾರಿಗೂ ಕೆಲಸ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ? ಸಿಗ್ಬೋದು ಅಲ್ಪ ಸ್ವಲ್ಪ. ಅದೇ ಕೆಳಮಟ್ಟದ ಕೆಳದರ್ಜೆ ಮೇಕೆಗೆ ಅದೇನು ಮೂತಿ ಗೊರೆಸ್ತಾರಲ್ಲ ಆ ಥರ ಕೆಳದರ್ಜೆ ಕೆಲಸ ಸಿಗ್ತದೆ ಅಷ್ಟೇ. ಉನ್ನತ ಮಟ್ಟದೆಲ್ಲ ಮೇಲ್ವರ್ಗದವ್ರಿಗೆ ಸಿಗ್ತದೆ. ಅದೇ ಮೂಗ್ ಮೇಲೆ ಬೆಣ್ಣೆ ಇಡ್ತಾರಲ್ಲ ಅಷ್ಟೇ ಇಡೋದು. ಅದು ಬೆಣ್ಣೆ ನಾಲ್ಗೆಗೂ ಇಡಬಾರ್ದು, ಅದು ಆ ಥರ ಆಗ್ತದೆ ಅಂತ ಸರ್ಕಾರದವ್ರು ಮಾಡೋದೇ ಆ ಕೆಲಸಗಳು ಇವಾಗ ಮಾಡ್ತಾರೆ. ಹೌದೌದು ಸರ್. ಮತ್ತೆ ಇಲ್ಲಿ ಅಂದರೆ ಎಷ್ಟೋ ದೂರುಗಳಲ್ಲಿ ನಡೀತಿದಂಥ ಇದು ಮೈನಿಂಗ್ ಆ್ಯಕ್ಟಿವಿಟೀಸ್ಗಳನ್ನ ಬ್ಯಾನ್ ಮಾಡಿದ್ದಾರೆ. ಇದು ತುಂಬ ಹತ್ರದಲ್ಲಿ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಈ ಒಂದು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ಕನ್ನಂಬಾಡಿಗೆ ತೊಂದರೆ ಹಾಗೇ ಆಗುತ್ತೆ, ಅಲ್ಲಿನ ಪರಿಸರಕ್ಕೆ ತೊಂದರೆ ಹಾಗೇ ಆಗುತ್ತೆ. ಮೊದಲ ಈ ಕೃಷಿ ಭೂಮಿ ಮಂಡ್ಯ ಕೃಷಿ ಭೂಮಿ ನಂಬ್ಕೊಂಡಿರೋದೇ KRS ನೀರು ಮೇಲೆ. ಹಾಗಾಗಿ ಖಂಡಿತ ಎಲ್ಲ ರೈತ ಸಂಘಟನೆಗಳು ಒಗ್ಗಟ್ಟಾಗಿ ಇದ್ರ ವಿರುದ್ಧ ಹೋರಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಒಂದು ಡ್ಯಾಮ್ಗೆ ಇಷ್ಟು ವರ್ಷ ಆಯಸ್ಸು ಅಂತ ಇರ್ತದೆ, ಅದನ್ನು ಕಾಪಾಡಬೇಕು ಇವರು. ಅದರಲ್ಲೆಲ್ಲ ಇವರು ಏನು ಸರ್ಟಿಫಿಕೇಟ್ ತಗೊಂಡಿದ್ದಾರಾ ಎಲ್ಲ ಇಲಾಖೆಯಲ್ಲಿ? ಡ್ಯಾಮ್ ಎಷ್ಟು ವರ್ಷ ಇರ್ತದೆ ಅನ್ನೋದು, ಡ್ಯಾಮ್ ಯಾರು ತಂತ್ರಜ್ಞಾನ ಇರ್ತದೆ ಅವ್ರದ್ದು ಸರ್ಟಿಫಿಕೇಟ್ ತಗೋಬೇಕು. ತಗೊಂಡಿದ್ದಾರೆ. ಕೆಲವು ಇಲಾಖೆಗಳು 16-18 ಇಲಾಖೆಗಳಿದ್ದಾವೆ ಡೆಲ್ಲಿನಲ್ಲಿ, ಕರ್ನಾಟಕದಲ್ಲಿ ಇರೋದ್ರಿಂದ ತಗೊಳ್ತಾರೆ ಸರ್. ಅಲ್ಲ ಡೆಲ್ಲಿನಲ್ಲಿ ಇಲ್ಲಿ ಎಲ್ಲ ಇದ್ದಾವೆ. ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಅವರು. ಸರ್ಕಾರ ಇರ್ಬೋದು ಇವ್ರದ್ದು, ಕೇಂದ್ರ ಸರ್ಕಾರದಲ್ಲಿ ಅಲ್ಲೂ ಕೆಲವು ಇಲಾಖೆಗಳಿದ್ದಾವೆ, ಅವರೆಲ್ಲ ಕೊಡಬೇಕಲ್ಲ, ಎಲ್ಲಕ್ಕೆ ಕೊಡಬೇಕಲ್ಲ ಅವರು. ಆ ಥರ ತಗೊಂಡು ಇವರು ಕೆಲಸ ಶುರು ಮಾಡ್ಬೇಕು. ಎಲ್ಲಿ ಸಿಗುತ್ತೆ ಅಷ್ಟನ್ನು? ಪೊಲ್ಯೂಷನ್ ಇದ್ರದ್ದೆಲ್ಲ ಸಿಗಬೇಕು. ಅಲ್ಲಿ ಮಲಿನ ಎಲ್ಲ ಆಯ್ತದ ನೀರೆಲ್ಲ. ಬೆಂಗಳೂರಿಗೆ ಆ ನೀರೇ ಕುಡಿಯೋಕೆ ಹೋಗೋದು. ಅಲ್ಲಿ ಜನಗಳ ಪರಿಸ್ಥಿತಿ ಏನು, ಬೆಳೆಗಳ ಪರಿಸ್ಥಿತಿ, ಅದನ್ನೆಲ್ಲ ಸರ್ಕಾರದವ್ರು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಆಮೇಲೆ 20 ಕಿಲೋಮೀಟ್ರು KRS ಇಂದ 20 ಕಿಲೋಮೀಟ್ರ್ ಸುತ್ತಳತೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡುವಂಗಿಲ್ಲ. ಏನೇ ಈ ಥರ ಇವರೇನು ಅಮ್ಯೂಸ್ಮೆಂಟ್ ಪಾರ್ಕು ಏನೇನು ಚಟುವಟಿಕೆ ಮಾಡ್ತಾರಲ್ಲ, ಅದೇನು ಮಾಡೋಕ್ಕೆ ಕೂಡುದು ಅಂತ ಕಾಮಗಾರಿಗಳು ಏನು ಮಾಡಬಾರ್ದು ಸರ್. ಇದನ್ನ ಈ 20 ಕಿಲೋಮೀಟರ್ ಆಚೆ ಮಾಡ್ಬೋದಲ್ವಾ ಅಂತ? ಮಾಡಲಿ, ಮಾಡಿದ್ರೆ ನಿಮ್ದು ವಿರೋಧ ಇರೋದಿಲ್ಲ. ನಮ್ಗೆ ಮಾಡಲಿ, ಅಭಿವೃದ್ಧಿ ಕೆಲಸ ಎಲ್ಲರೂ ಮಾಡಲೇಬೇಕು. ನಿಮ್ಮ ಒಂದು ಗುರಿ ಏನು ಅಂದ್ರೆ ನಮ್ಮ ಕನ್ನಂಬಾಡಿಯನ್ನ ರಕ್ಷಣೆ ಮಾಡ್ಕೊಳ್ಬೇಕು, ರಕ್ಷಣೆ ಮಾಡಬೇಕು. 100 ವರ್ಷ ಆಗೋಗಿದೆ, 100 ವರ್ಷದ ಮೇಲಾಗಿದೆ, ಆಗ್ತಾ ಇದೆ. ಈಗ ಅಲ್ಲಿ ಹೋಗಿ ಕಾಮಗಾರಿಗಳನ್ನ ನಡೆಯೋದ್ರಿಂದ ಖಂಡಿತ ಏನಾದರೂ ತೊಂದರೆ. ಇವ್ರು ಕಾಮಗಾರಿ ಏನು ಮಾಡ್ತಾರೆ ಅಂತಂದ್ರೆ ಕಮಿಷನ್ಗೋಸ್ಕರ ಯಾರಿಗೋ ಗುತ್ತಿಗೆ ಕೊಟ್ಬಿಟ್ಟು ಹೊರಟ ಇದ್ದಾರೆ ಅವರು. ನಾಳೆ ತೊಂದರೆ ಆದರೆ ಅನುಭವಿಸೋರು ಯಾರು? ಈ ಕನ್ನಂಬಾಡಿ ಕಟ್ಟೆ ನಂಬ್ಕೊಂಡು 8 ಜಿಲ್ಲೆಗಳಿದ್ದಾವೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ತುಮಕೂರು ಎಲ್ಲ. ಅಲ್ಲ, ಕನ್ನಂಬಾಡಿಯಿಂದ ಕೊನೆಯ ಭಾಗಗಳಿಗೆ ನೀರೇ ಕೊಡಲ್ಲ ಇವರು. ಮತ್ತು ನಾಲೆಗಳಲ್ಲಿ ಇನ್ನೂ ಕೂಡ ಕೆಲವೊಂದು ಕೆಟ್ಟೋಗಿದೆ, ಅದನ್ನೇ ಸರಿ ಮಾಡಿಸೋ ಅದೇ ದುಡ್ಡನ್ನ ತಗೊಂಡೋಗಿ ನಾಲೆಗಳಿಗೆ ಹಾಕಿದ್ರೆ ಎಲ್ಲ ರೈತರು ಕೂಡ ಬದುಕ್ತಾರೆ, ಕೃಷಿ ಚಟುವಟಿಕೆಯಲ್ಲಿ ತೊಡಗ್ತಾರೆ. ಈಗ ಕಾವೇರಿ ವಿಭಾಗ ಅಂದರೆ ಹೇಮಾವತಿ, KRS, ಹಾರಂಗಿ, ಕಬಿನಿ ಜಲಾಶಯ 4 ಸೇರಿ ಕಾವೇರಿ ಬೇಸಿನ್ ಅಂತ ಹೇಳ್ತಾರೆ. ಅಭಿವೃದ್ಧಿ ಮಾಡಲಿ, ಈ ದುಡ್ಡು ತಗೊಂಡೋಗಿ. ಎಷ್ಟು ನಾಲೆಗಳು ದುರಸ್ತಿಲಿವೆ ಅವು? ಅಲ್ಲ, ನಾಲೆಗಳಲ್ಲ. ಈಗ ನಮಗೆ ಸುಪ್ರೀಂ ಕೋರ್ಟ್ ಹೇಳಿರೋದು ಎಷ್ಟು? 185 TMC ನೀರನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ 18 ಲಕ್ಷ ಎಕರೆನ ನೀವು ಉಪಯೋಗಿಸ್ಕೊಂಡು ಅದ್ರ ಮೇಲೆ ದಾಟಬೇಡಿ ಅಂತ ಹೇಳಿದ್ದಾರೆ. ಈಗ ನಮ್ಮಲ್ಲಿ ಉಪಯೋಗಿಸೋದು 11 ಚಿಲ್ಲರೆ. ನಮಗೆ ಲೆಕ್ಕ ಸಿಕ್ಕಿರೋದು. ಮಾಡ್ತಾ ಇದ್ದಾರೋ ಇಲ್ವೋ, ಅಷ್ಟನ್ನು ವ್ಯವಸಾಯ ಮಾಡ್ತಾ ಇದ್ದಾರೋ ಇಲ್ವೋ, ಅದನ್ನು ಅಭಿವೃದ್ಧಿ ಮಾಡಲಿ ಇವರು. ಈಗ ತಮಿಳ್ನಾಡವ್ರು ಕಾವೇರಿ ಗಲಾಟೆ ಮಾಡ್ತಾ ಇದ್ದಾರಲ್ಲ, ಅವರು ಎಲ್ಲ ನಾಲೆಗಳು, ಇದು ಕಾವೇರಿ ನದಿ ಜೊತೆಗೆ ಇನ್ನೂ ಬೇಕಾದಷ್ಟು ನದಿಗಳಿದಾವಲ್ಲಿ. ಅಲ್ಲಿ ಮನರಂಜನೆ ಮಾಡೋದು ಬದಲು, ಮನರಂಜನೆಗೆ ಇಲ್ಲಿ ಇನ್ವೆಸ್ಟ್ ಮಾಡೋದು ಬದಲು ಇವರು ಮೇಕೆದಾಟಿಗೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಬೆಂಗಳೂರಿಗೆ ಆಗಿರ್ಬೋದು, ಅಲ್ಲಿನ ಭಾಗಕ್ಕೂ, ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಈ ಭಾಗಕ್ಕೂ ನೀರು ಸಿಗುವಂಥ ಸಾಧ್ಯತೆಗಳು ಇರ್ತಾವಲ್ಲ. ಈಗಿನ ಸರ್ಕಾರದವರು ಚುನಾವಣೆಗೆ ಮುಂಚೆನೆ ಮೆರವಣಿಗೆ ಮಾಡಿದ್ರು. ಹೌದು, ಜನಗಳು ಕಾಂಗ್ರೆಸ್ ಭಾಗದವರು ಎಲ್ಲರೂ ಕಟ್ಕೊಂಡು ಮೆರವಣಿಗೆ ಮಾಡಿದ್ರು. ಮೇಕೆದಾಟು ಮಾಡ್ತೀವಿ ದಾಟ್ತು ಅಂತ ಹೇಳೋದು. ದಾಟ ಇಲ್ಲ, ಅಲ್ಲ, ಬೇಕೆ ದಾಟ್ ಹೊಂಟೋಯ್ತು, ಇವ್ರು ಇಲ್ಲೇ ಇದ್ದಾರೆ. ಮಾನ್ಯ ವೋಟ್ ಬ್ಯಾಂಕ್ಗೋಸ್ಕರ ಮಾಡಿದ್ದು ಚಳುವಳಿ, ಗೆದ್ದಾದ್ಮೇಲೆ ಬರ್ತಕೊಂಡ್ರು. ರೈತರ ಪರ ಅಲ್ಲ ಅಂತ ಹೇಳ್ತಾರೆ. ರೈತರ ಪರ ಅಲ್ಲ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಗೆದ್ದ ತಕ್ಷಣ ಮೇಕೆದಾಟಿಗೆ ಪರ್ಮಿಷನ್ ತತ್ತೀನಿ ಅಂತ. 1 ವರ್ಷ ಆಯ್ತು, ಅವರು ಸುಮ್ಮನೆ ಇದ್ದಾರೆ.
ಈಗ ರಾಜಕೀಯ ಪಕ್ಷದವರು ಈ ರೀತಿ ಓಟಿನ ರಾಜಕಾರಣ ಅಂತ ಹೇಳ್ಬೋದು. ಎಲ್ಲ ರಾಜಕೀಯ ಪಕ್ಷದವರು ಒಂದೇ ನಮಗೆ. ಹೌದೌದು. ನಾವೇನು ಗುಂಪುಗಾರಿಕೆ ಮಾಡ್ತಾ ಇಲ್ಲ, ಪಾರ್ಟಿಗೆ ಹೋಯ್ತಲ್ಲ ನಾವು. ನಮ್ಗೆ ಕೆಲಸ ಬೇಕು, ರೈತರು ಕೆಲಸ ಆಗಬೇಕು. ಹೌದು, ರೈತರಿಗೆ ನೀರು ಸಿಗಬೇಕು, ಅವ್ರ ಬದುಕನ್ನು ಅವರೇ ಕಟ್ಕೊಳ್ಬೇಕು, ಯಾರ ಮೇಲೂ. ಎಲ್ಲ ಗೆದ್ದಾಗ ಮಾತ್ರ ಟವಲ್ ಹಾಕೊಂಡು ಪ್ರಮಾಣ ವಚನ ಮಾಡ್ತಾರೆ, ನಾವು ರೈತರ ಪರ. ಈಗ ಮೊನ್ನೆ ಒಂದು ಉಸ್ತುವಾರಿ ಮಂತ್ರಿ ಅವರು ಇದು ಕಾವೇರಿ ಸಭಾಂಗಣದಲ್ಲಿ ಚರ್ಚೆಗೆ ಇಟ್ಟಿದ್ರು ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಬಗ್ಗೆನೆ. ಆಗ ಇಡೀ ರೈತ ಸಂಘದವರು ಎಲ್ಲ ಈಗೇನು ಬಣಗಳಿದ್ದಾವೆ ಎಲ್ಲ ಒಟ್ಟಿಗೆ ಸೇರಿ ಒಂದೇ ಲೈನು, ಯಾವುದೇ ಅಲ್ಲಿ ಕೆಲಸ ಮಾಡೋಕ್ಕೆ ಕೂಡದು ಅಂತ ಒಂದು ತೀರ್ಮಾನ ತಗೊಂಡ್ರು. ಅಲ್ಲ ಸರ್, ಇದು ಕಾವೇರಿ ಆರತಿ ಅಂತ ಮಾಡ್ತಾ ಇದ್ದಾರೆ, 92 ಕೋಟಿ, ಹತ್ತತ್ರ 100 ಕೋಟಿ ಯೋಜನೆ ನೀವು ಹೇಳ್ದಂಗೆ ಅಲ್ವಾ. ಈಗ ಅದು ಏನು ಸರಿನೋ ಏನಕ್ಕೆ ಅದು ಆರತಿ ಯಾಕೆ ಬೇಕು ಇವರೇ ಹೇಳ್ತೀನಿ ಕೇಳಿ. ಅದು ಅಷ್ಟೇನೆ, ನೀರೆಲ್ಲ ಮಲಿನ ಆಯ್ತದೆ, ಅದು ಹತ್ರದಲ್ಲೇ ಮಾಡೋದು. ಅಲ್ಲ ಸರ್, ಕೇಂದ್ರ ನಾಯಕರು ಮಾಡಿದ್ರೆ ಗಂಗಾರತಿ ಅವೆಲ್ಲ ಮಾಡಿದ್ರೆ ಪ್ರೋತ್ಸಾಹ ಮಾಡ್ತೀರಾ, ಯಾಕೆ ನೀವು ರಾಜ್ಯ ಸರ್ಕಾರದವರು ಕಾವೇರಿ ಆರತಿ ಮಾಡ್ತಾ ಇದ್ದೀರಾ? ಗಂಗಾರತಿ ಎಲ್ಲ ಹರಿಯೋ ನೀರು ಮಾಡ್ಕೊತಾ ಇದಾರೆ ಅವರು. ಇವ್ರು ನಿಂತಿರೋ ನೀರು ಮಾಡಕ್ ಬಂದವ್ರೆ. KRSಗೆ ಕಾವೇರಿ ಒಂದೇ ಗೊತ್ತಿಲ್ಲ, ಲಕ್ಷ್ಮಣ ತೀರ್ಥ ಬರುತ್ತೆ, ಹೇಮಾವತಿ ಬರುತ್ತೆ. ಅದೇನು ಕಾವೇರಿ ಅಂತ ಒಂದಕ್ಕೆ ಆರತಿ ಮಾಡ್ಬೇಕು ಇವ್ರು, ಇಲ್ಲಿ ಬೇರೆ ಕಡೆ ಮಾಡಲಿ. ಹೊಡಿಯಬೇಕು, ನಾವು ಅದೇ ರೀತಿಯನ್ನ ಮಾಡಬೇಕು ಅಂತ ಮಾಡ್ತಾ ಇರ್ಬೋದು. ಒಂದು ವಿಷಯ ಹೇಳ್ತೀನಿ, ಹಿಂದೆ ಮಳೆ ಬರ್ದಾಗ ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ಪೂರ್ವಿಕರು ಹೇಳ್ತಾರೆ, ನಮಗಿಂತ ವಯಸ್ಸಾದವರು ಕೆಲವರು ಹಳ್ಳಿಗಳಲ್ಲಿ ಬದುಕಿದ್ದಾರೆ, ಹೇಳ್ತಾರೆ ಮಹಾರಾಜರು ಇವತ್ತು ಹೋಗಿ ಪೂಜೆ ಮಾಡ್ತಾರೆ ಮಳೆ ಇಲ್ಲದೆ ಇದ್ದಾಗ. ಅವತ್ತು ಇಷ್ಟು ಮಾಧ್ಯಮ ಇರಲಿಲ್ಲ, ವೆಹಿಕಲ್ ಇರಲಿಲ್ಲ, ಏನು ಅಲ್ಲಿಗೆ ಹೋಗೋದಕ್ಕೆ ಸಲಕರಣೆಗಳಿರಲಿಲ್ಲ. ಮಹಾರಾಜರು ಆರತಿ ಮಾಡ್ತಾರೆ, ಹಳ್ಳಿಗಳಲ್ಲೆಲ್ಲ ಮಾತಾಡ್ಕೊಳ್ಳೋರು, ಪೂಜೆ ಮಾಡ್ತಾರೆ ಇವತ್ತು ಮಳೆ ಬರುತ್ತೆ ಅಂತ. ಕಾಕತಾಳೀಯ ಅವ್ರು ಪೂಜೆ ಮಾಡ್ಬಿಟ್ಟು ಹೋದ್ರೆ ಮಳೆ ಬರ್ತಿತ್ತು, ಒಂದಷ್ಟು ಅಡಿ ನೀರು ಬರ್ತಿತ್ತು, ನೆಮ್ಮದಿ ಸಿಗ್ತಿತ್ತು. ನಮ್ಮ ಮಂಡ್ಯ ಕಾವೇರಿ ನೀರು ಯಾರ್ಯಾರು ಉಪಯೋಗಿಸ್ತಾರೆ ಆ ಜಿಲ್ಲೆಯವ್ರಿಗೆಲ್ಲ, ಇವ್ರು ಯಾವತ್ತು ಮಳೆ ಬರ್ದಾಗ ಹೋಗಿ ಪೂಜೆ ಮಾಡಿದಾರು, ತುಂಬಿದಾಗ ನೋಡ್ಕೊಂಡು ಆ ಸಮಯಕ್ಕೆ ಹೋಗ್ತಾರೆ. ಆಗ KRS ಬೇಗ ತುಂಬಿದೆ, ಭರ್ತಿ ಆಗ್ತಾ ಇದೆ. ಮೊರಕ್ಕೆ ಏನೇನು ಹಣ್ಣು ಹಂಪಲು ಅದು ಏನೇನು ಹಾಕತಾರೋ ಗೊತ್ತಿಲ್ಲ, ನಾವು ನೋಡಿಲ್ಲ. ಬಾಗಿನ ಅಂತ ಅನ್ಸ್ಕೊತಾರೆ ಎಲ್ಲ ತುಂಬಿದಾಗ, ಪೇಪರ್ ಎಲ್ಲ ಜೋರಾಗಿ ಫೋಟೋ ಹಾಕ್ಸ್ಕೊತಾರೆ. ಮಹಾರಾಜರು ಕಷ್ಟದಲ್ಲಿದ್ದಾಗ ಇದು ಮಾಡಲ್ಲ. ಇಲ್ಲ, ಯಾವತ್ತು ಮಾಡಿದಾರೋ? ಈಗ 3 ಪಾರ್ಟಿ ಇದೆ ಕರ್ನಾಟಕದಲ್ಲಿ, ತಮಿಳ್ನಾಡಿಗೆ ನೀರು ಬಿಟ್ಬಿಡ್ತಾರೆ, ಅಲ್ಲಲ್ಲ ಕುಡಿ ನೀರು ತಗೊಂಡು. ಯಾರಾದ್ರೂ ಮಾಡಿದೀವಿ ನಾವು ಪೂಜೆ ಮಾಡಿದೀವಿ, ನೀರು ಮಳೆ ಬಂತು ಅಂತ ಹೇಳಿ ಎದೆ ತಟ್ಕೊಂಡು ನಾವು ಅವ್ರ ತಲೆ ಬಾಗ್ತೀವಿ. ನೀರು ತುಂಬಿದ ಮೇಲೆ ಹೋಗಿ ಪೂಜೆ ತುಂಬಿದ ಮೇಲೆ ಹೋಯ್ತಾರಲ್ಲ, ಅದು ಸೆಕ್ಯೂರಿಟಿ ತಗೊಂಡು ಎಲ್ಲ. ಹೌದು, ತೋರ್ಪಡಿಸುವಿಕೆ ಅಂತಾರಲ್ಲ ಆ ಥರ. ಅದು ಈಗ ಏನು ಡಸ್ಟ್ ಹೊಗೆ ಇದು ಪ್ರಮಾಣ ಬೆಳೆಗಳ ಮೇಲೆ ಬೀರಿದ್ರೆ ಬೆಳೆಗಳೆಲ್ಲ ಹಾಳಾಗುತ್ತವೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಪ್ರವಾಸಿಗರು ಜಾಸ್ತಿ ಅಲ್ಲಿ ಕೃಷಿ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತೆ. ಅವರು ಕುಡಿದು ರೈತರ ಜೀವನ ಹಾಳಾಗುತ್ತೆ. ರೈತ ಏನು ಬೆಳೆ ಬೆಳಿತಾನೆ ಕೈಗೆ ಸಿಗ್ತಾ ಹೋದ್ರೆ ರೈತ ಏನು ಮಾಡ್ತಾನೆ ಅವಾಗ? ಬೇರೆ ದಾರಿ ಇಲ್ಲ. ಅದೇ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಿದ್ರಲ್ಲ, ಯಾವುದು ಚಿಕ್ಕಬಳ್ಳಾಪುರದ ಒಂದು ವಿಷಯ ಹೇಳ್ತೀನಿ. ಮೊನ್ನೆ ಯಾರೋ ಹೇಳಿದ್ರು, ನಮ್ಮ ಬೆಂಗಳೂರು ರೈತರು ಅಲ್ಲಿ ಏನು ಈಶಾ ಫೌಂಡೇಶನ್ ಅಂತ ಮಾಡ್ಕೊಂಡು ಒಂದು ಮಾಡಿದಾರಂತೆ. ಅಲ್ಲಿ ಪ್ರವಾಸಿಗರು ಜಾಸ್ತಿ ಆಗಿದ್ದಾರೆ. ಜಾಸ್ತಿ ಆದರೆ ಅವರು ಅಭಿವೃದ್ಧಿ ಒಂದು ನೋಡ್ತಾರೆ ಅಷ್ಟೇ ಹೊರತು ಈ ರೈತರು ಬದುಕು ಇನ್ಕಮ್ ಆಯ್ತಲ್ಲಿ, ತುಂಬಾ ಇನ್ಕಮ್ ಇದೆ. ರೈತರು ಬದುಕು ಉದ್ದಕ್ಕೂ ದಾರಿನಲ್ಲಿ ಅಕ್ಕಪಕ್ಕ ಬೆಳೆಗಳೆಲ್ಲ ಹೋಯ್ತಾ ಇದಾವಲ್ಲ, ಅದಕ್ಕೆ ಜವಾಬ್ದಾರಿ ಯಾರು? ಈಗ ನಮ್ದು ಇಲ್ಲಿ KRS ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ಮೈಸೂರು ರೋಡು, ಶ್ರೀರಂಗಪಟ್ಟಣ ರೋಡು, ಪಾಂಡುಪುರ ರೋಡಿಂದ 3-4 ದಾರಿ ಇದ್ದಾವೆ KRSಗೆ ಹೋಗೋಕ್ಕೆ. ಅಲ್ಲೆಲ್ಲ ಕಬ್ಬು ಭತ್ತ ಬೆಳೆಯುವಂಥ ಭೂಮಿಗಳು, ಅವೆಲ್ಲ ಹೋಗುತ್ತವಲ್ಲ, ಅದಕ್ಕೆ ಜವಾಬ್ದಾರಿ ಯಾರು? ಇವ್ರು ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವುದೋ ವಾಚ್ಮ್ಯಾನ್ ಕೆಲಸನ, ಸೆಕ್ಯೂರಿಟಿ ಕೆಲಸನ. ಇಲ್ಲಿ ರೈತ ಬದುಕು, ಅದೇ ರೈತರಿಗೆ ಪ್ರಾಣ ಸಂಕಟ, ಸರ್ಕಾರಕ್ಕೆ ಚೆಲ್ಲಾಟ. ಹೌದು ಹೌದು, ಆ ಥರ ಆಗ್ಬಿಡುತ್ತೆ. ಬೆಳೆಗಳ ನಾಶ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಜಾಸ್ತಿ ಏನೋ ನಾಶ ಆಗುತ್ತವೆ. ಇವ್ರು ಹೇಳ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಒಂದು ದಿವಸಕ್ಕೆ ಅಂತ. ಅಲ್ಲಿಗೆ ಆದ್ರೆ ಇನ್ನೊಂದು ವಿಷಯ, ಅಲ್ಲಿಗೆ ಹೋಗೋರು ಯಾರು? ರೈತರು ಹೋಯ್ತಾರ? ರೈತರು ಖಂಡಿತ ಹೋಗಲ್ಲ ಪಾಪ. ಅಲ್ಲಿ ಹೋಗಕ್ಕೂ ಸಮಯ ಇರೋದಿಲ್ಲ ಅವ್ರಿಗೆ. ಏನು ಈ ಬೆಂಗಳೂರಿಂದ ವೀಕೆಂಡ್ ಜಾಲಿ ಮಾಡಕ್ ಬರ್ತಾರೆ, ಅವ್ರು ಬರ್ತಾರೆ, ಜಾಲಿ ಮಾಡ್ತಾರೆ. ಅಲ್ಲಿ ಏನೇನು ಚಟುವಟಿಕೆ ನಡೀತೇವೆ ಅದಕ್ಕೆಲ್ಲ ಜವಾಬ್ದಾರಿ ಯಾರು? ಸರ್ಕಾರ. ಯಾತ್ರಕ್ಕೆ ಬೇಕು ಅಲ್ಲ, ಅವೆಲ್ಲ ನಾವು ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ನಾವು ವಿರೋಧನ ಮಾಡ್ತಾ ಇದೀವಲ್ಲ, ಆ ಚಟುವಟಿಕೆಗಳ ಬಗ್ಗೆ ನಾವು ಹೇಳ್ಬಾರ್ದು. ಏನು ಯಾವ್ಯಾವ ರೀತಿ ಚಟುವಟಿಕೆ ನಡೀತೀವಿ ಅಂತ ಎಲ್ಲ ನಮಗೆ ಗೊತ್ತಿದೆ. ನಾವು ವಿರೋಧ ಮಾಡುವಾಗ ಯಾಕೆ ಹೇಳ್ಬೇಕು ಅದನ್ನ? ಹೌದು,
ಹಾಗಾದ್ರೆ ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್ ಇದ್ರ ಮೂಲಕ? ಸರ್ಕಾರಕ್ಕೆ ಯಾವುದೇ ಕಾರಣದಿಂದಲೂ ಏನು ನಿಮ್ಮದು? ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ, ಕಾವೇರಿ ಆರತಿ ಆಗಲಿ ಆ ಸ್ಥಳದಲ್ಲಿ ಮಾಡೋಕ್ಕೆ ಕೂಡದು ಇವರು. ಅಷ್ಟು ಕೋಟಿ ಖರ್ಚು ಮಾಡಿ ಮಾಡೋಕ್ಕೆ ಕೂಡದು. ಬೇರೆ ನಾನು ಹೇಳೋದಲ್ಲ, ಕಾವೇರಿ ಬೇಸಿನಲ್ಲಿ ಅಭಿವೃದ್ಧಿ ಮಾಡಲಿ, ಅಭಿವೃದ್ಧಿ ಮಾಡಲಿ, ಸರಿಯಾದ ಸಮಯದಲ್ಲಿ ಬೆಳೆಗಳಿಗೆ ನೀರು ಕೊಡಲಿ. ಇವರು 18 ಲಕ್ಷ ಎಕರೆಗೆ ಅವಕಾಶ ಇದೆ, ಅದನ್ನು ಅಭಿವೃದ್ಧಿ ಮಾಡಲಿ ಇವರು. ಹೌದು, ಎಲ್ಲ ಕಡೆನೂ. ಈ 4 ಡ್ಯಾಮ್ ಕೆಳಗಡೆ ಹೇಳ್ದಲ್ಲ ನಾನು, ಅದು ಮಾಡಲಿ ಅವರು. ಹೌದು. ಈಗ ಮಂಡ್ಯದಲ್ಲೇ ನಾನು ಹೇಳಿದಲ್ಲ, ಕಡೆ ಭಾಗಕ್ಕೆ ಮದ್ದೂರು ಮಳವಳ್ಳಿ ಕಡೆ ಭಾಗಕ್ಕೆ ನೀರೇ ಹೋಯ್ತಲ್ಲ, ಅಲ್ಲಿ ನಾಲೆಗಳೆಲ್ಲ ಮುಚ್ಚೋಗಿದ್ದಾವೆ, ಅದನ್ನ ರೆಡಿ ಮಾಡಿಸ್ಲಿ. ಸರ್, ಇದು ಡಿಸ್ನಿ ಲ್ಯಾಂಡ್ ಮಾದರಿಲಿ ಅಂತ ಹೇಳ್ತಾ ಇದ್ದಾರೆ. ಡಿಸ್ನಿ ಲ್ಯಾಂಡ್ ಇದೆಯಲ್ಲ, ಅದು ವಿಶ್ವದಲ್ಲೇ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡುವ ಸ್ಥಳ, ಅದು 2ನೇ ಸ್ಥಾನದಲ್ಲಿದೆ. ಆ ಮಟ್ಟಕ್ಕೆ ನಿಜವಾಗ್ಲೂ ಮಾಡ್ತಾರಾ ಇವರು ಅಂತ? ಅದು ಮಾಡ್ತಾರೋ ಬಿಡ್ತಾರೋ ನಮ್ಗೆ ಅವಶ್ಯಕತೆನೇ ಇಲ್ಲ ಅದು. ಹೌದು, ರೈತರು ಬಾಳಲಿಕ್ಕೆ ಬಿಡಬೇಕು, ಬಾಳು ಬಂಗಾರ ಆಗೋ ರೀತಿ ನೋಡಿ. ಈಗ ಇನ್ನೂ ಒಂದು ವಿಷಯ ಹೇಳ್ತೀನಿ ನಿಮಗೆ, ಅವ್ರು ಮಾಡೋಕ್ಕೆ ಅವಕಾಶ ಕೊಡಲ್ಲ ನಾವು. ಇನ್ನೂ ಒಂದು ಹೇಳ್ತೀನಿ, ಜನವರಿಗೆ ನೀರು ನಿಂತೋಯ್ತದೆ. ನಮಗೆ ನಾಳೆಗೆ ನೀರು ಬಿಡ್ಬೇಕಾದ್ರೆ ಚಳುವಳಿ ಮಾಡಿ, ರಸ್ತೆ ತಡೆ ಮಾಡಿ ನೀರು ಬಿಡಿಸ್ಕೊತೀವಿ ಬೇಸಿಗೆ ಬಂದಾಗೆಲ್ಲ. ಜೂನ್ವರೆಗೂ ಏನು ಮಾಡ್ತಾರೆ? ನೀರು ಇರೋದಿಲ್ವಲ್ಲ ಅವಾಗ, ನೀರು ಎಲ್ಲಿ ತಂತಾರೆ? ಹೌದು, ಅವ್ರಿಗೆ ರೈತರಿಗೆ ನೀರು ಬೇಕು ಅಂತ ಅನ್ನೋ ಒಂದು ಕರುಣೆ ಏನು ಇಲ್ಲ ಅವ್ರಿಗೆ. ಬೇಕಾಗಿರೋದು ಏನು ಅಂದರೆ ಅಲ್ಲಿ ಏನಾದರೂ ಒಂದಷ್ಟು ಅಭಿವೃದ್ಧಿ ಮಾಡಿ ಅಲ್ಲಿನ ಇನ್ಕಮ್ ಜಾಸ್ತಿ ಆಗಬೇಕು. ಸರಿ, ಆರ್ತಿಗೂ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕು ನೀರು ಅವಶ್ಯಕತೆ ಇದೆ ತಾನೆ? ಹೌದು. ಎಲ್ಲಿ ತಂತಾರೆ ನೀರು? ಹೌದು, 6 ತಿಂಗಳು ನೀರು ಎಲ್ಲಿ ತಂತಾರೆ? ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ. ಅಲ್ಲಿ ಕುಡಿಯೋಕ್ಕೂ ನೀರು ಕೊಡಬೇಕು, ಹೌದು, ಇವ್ರಿಗೂ ನೀರು ಬೇಕು. ವ್ಯವಸಾಯ ಏನು ಮಾಡೋದು ಈಗ 8 ಜಿಲ್ಲೆಗಳಲ್ಲಿ? ಅದನ್ನೇ ನಂಬ್ಕೊಂಡಿರೋ ರೈತರಿಗೆ ತುಂಬ ತೊಂದರೆ ಆಗ್ತದೆ. ಈಗ ಅವ್ರು ಹೇಳ್ತಾರೆ ಅಲ್ಲಿ ಸುತ್ತಮುತ್ತ ಇರೋ 1000 ಜನ ಕೆಲಸ ಕೊಡ್ಬೋದು, ಇಲ್ಲಿ ಲಕ್ಷಾಂತರ ಜನ ಕೂಲಿ ಮಾಡೋರು. ಹೌದು, ರೈತರಿಂದ ಎಷ್ಟೋ ಎಲ್ಲ ತುಂಬ ಜನ ನಂಬ್ಕೊಂಡಿರ್ತಾರೆ. ಹೌದು, ಈಗ ಒಂದು ಸಕ್ಕರೆ ಕಾರ್ಖಾನೆ ಹೇಳ್ತೀನಿ, ಒಂದು ಸಕ್ಕರೆ ಕಾರ್ಖಾನೆ ನಡಿಬೇಕಾದ್ರೆ ಕಬ್ಬು ಕಟಾವು ಮಾಡೋರು ಕೂಲಿ ಸಿಗ್ತದೆ. ಹೌದು, ಬಳ್ಳಾರಿಯಿಂದನೇ ಬಂದು ಇಲ್ಲಿ ಅಲ್ಲ, ಎಲ್ಲ ಯಾರಿಗಾರಾಗಲಿ ಕಬ್ಬು ಸರಬರಾಜು ಮಾಡೋ ಎತ್ತು ಗಾಡಿಯವ್ರಿಗೆ ಸಿಗುತ್ತೆ, ಜೀವನ ನಡೀತದೆ. ಟ್ರ್ಯಾಕ್ಟ್ರನವರು ಹೌದು, ಅದನ್ನೇ ನಂಬ್ಕೊಂಡು ಸಾಲ ಮಾಡಿರೋರಿಗೆ ಅವೆಲ್ಲ ಬಂದರೆ ತಾನೇ ಆಗೋದು. ಈಗ ಎಷ್ಟೋ ಜನ ಬಾಡಿಗೆ ಹೊಡ್ಕೊಂಡು ಜೀವನ ಮಾಡ್ತಿದ್ರು, ಹೌದು, ಕಬ್ಬು ಕಟಾವು ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಹೌದು, ನೀರಿಲ್ಲ ಅಂತಂದ್ರೆ ಅವೆಲ್ಲ ನಿಂತು ಹೋದ್ರೆ ಅವ್ರಿಗೆಲ್ಲ ಎಲ್ರಿಗೂ ಕೆಲಸ ಕೊಡ್ತಾರೆ ಇವರು. ಕೆಲಸ ಇಲ್ಲಿ ಇರುವಂತ ಸರ್ಕಾರಿ ಇವರು ಬರ್ತಾನೆ ಕಮಿಷನ್ ತಗೊಂಡು ಹೋಗೋದು ನೋಡ್ತಾರೆ ಹೊರ್ತು ಯಾವ ಕೆಲಸನೂ ಕೊಡೋದಿಲ್ಲ, ಯಾವ ಅಭಿವೃದ್ಧಿನೂ ಮಾಡೋದಿಲ್ಲ. ಯಾವನೋ ಮಧ್ಯಂತರದಲ್ಲಿ ಕೆಲಸ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ, ಪರ್ಸೆಂಟೇಜ್ ಮಾಡ್ತಾ ಇರೋದು ಇದು ತಗೊಂಡು ಹೋಗ್ತಾ ಇರ್ತಾರೆ ಮನೆ ಕಡೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದ್ದು ಶುಗರ್ ಫ್ಯಾಕ್ಟ್ರಿಯಿಂದ. ಶುಗರ್ ಫ್ಯಾಕ್ಟ್ರಿನೇ 4-5 ವರ್ಷ ತೊಂದರೆ ಆಯಿತು. ರೈತರು ಎಷ್ಟು ಬಡವೆ ಪಟ್ಟಿದ್ದಾರೆ ಗೊತ್ತಾ? ಈಗ ನಾನು ಹೇಳಿದ್ದಲ್ಲ, ಕಬ್ಬು ಕಡಿಯೋರಿಂದ ಹಿಡಿದು ಬಾಡಿಗೆ ಹೊಡೆಯೋರಿಂದ ಹಿಡಿದು. ಶುಗರ್ ಫ್ಯಾಕ್ಟ್ರಿ ಏನಾದರೂ ಆ ಥರ ತೊಂದರೆ ಆದಾಗ ಈ ಕಡೆ ಆಲೆ ಮನೆಗಳು ಎಷ್ಟು ತಗೊಳ್ಬಿಡ್ತವೆ? ಆಲೆ ಮನೆ ಎಲ್ಲ ಕಬ್ಬು ಅರಿಯಕ್ಕಾಗಲ್ಲ. ಈಗ 10 ಲಕ್ಷ 12 ಲಕ್ಷ ಬೈ ಶುಗರ್ ವ್ಯಾಪ್ತಿಲಿ ಬೆಳೆಯೋದು ನಾವು ಕಬ್ಬನ್ನ. ಬೈ ಶುಗರ್ ವ್ಯಾಪ್ತಿ ಇಡೀ ಜಿಲ್ಲೆಯಲ್ಲ, ಬೈ ಶುಗರ್ ವ್ಯಾಪ್ತಿನಲ್ಲೇ 10 ಲಕ್ಷ ಕಬ್ಬು ಬೆಳಿತಿದ್ದೀವಿ ನಾವು. ಎಷ್ಟು ಆಲೆ ಮನೆಯವರು ಎಷ್ಟು ಅರ್ದು ಬಿಡ್ತಾರೆ ಅವಾಗ? ರೇಟು ಸಿಗಲ್ಲ ರೈತರಿಗಾಗ. ಬೈ ಶುಗರ್ ಫ್ಯಾಕ್ಟ್ರಿ ಉತ್ತಮವಾಗಿ ನಡೆದ್ರೆ ಆಲೆ ಮನೆಯವರು ಸ್ವಲ್ಪ ರೇಟ್ ಕೊಡ್ತಾರೆ ರೈತರಿಗೆ. ಈಗ ಮಂಡ್ಯದಲ್ಲಿ 5 ಫ್ಯಾಕ್ಟ್ರಿ ಆಗಿದ್ದಾವೆ. ಮೊದಲು ಇದ್ದದ್ದು ನಮಗೆ ಬುದ್ಧಿ ಬಂದಾಗ ಬೈ ಶುಗರ್ ಮತ್ತು ಪಾಂಡುಪುರ 2 ಇದ್ದದ್ದು. ಈಗ ಕೊಪ್ಪದಲ್ಲಿ ಒಂದಾಗಿದೆ, ಕೇರ್ಪೇಟೆಯಲ್ಲಿ ಒಂದಾಗಿದೆ, ಕೇಮ್ದೊಡ್ಡಿಲಿ ಒಂದಾಗಿದೆ, ಪಾಂಡುಪುರ ನಿರಾಣಿ ನಡೆಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲಿ ನಮ್ಮದೊಂದೇ ಇರೋದು. ಯಾಕೆ ಅಂತಂದರೆ ಈ ಫ್ಯಾಕ್ಟ್ರಿ ಏನು ರೇಟ್ ಫಿಕ್ಸ್ ಮಾಡ್ತಾರೆ ಇಡೀ ರಾಜ್ಯದಲ್ಲೆಲ್ಲ ಫಿಕ್ಸ್ ಮಾಡಬೇಕು. ಸರ್, ರೈತರಿಗೆ ಬೆಂಬಲ ಬೆಳೆಗಳಿಗೆ ನೀಡಬೇಕು ಅಂತ ನೀಡಬೇಕು, ಹೋರಾಟ ಮಾಡ್ತಾರೆ. ಮನೋರಂಜನಾ ಪಾರ್ಕ್ ಬದಲು ಅದಕ್ಕೇನೆ ರೈತರಿಗೆ ಪ್ರೋತ್ಸಾಹ ಬೇಕಾಗ್ತಿದ್ದಾವೆ. ಈಗ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋಯ್ತಾ ಇದ್ದಾವೆ. ಹೌದು, ಖಂಡಿತ. ನೋಡಿ, ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಸರಿಯಾದ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ. ಹೌದು, ಇದ್ರ ಬಗ್ಗೆ 2600 ಕೋಟಿ ತಗೊಂಡೋಗಿ ನೀರ್ಗೆ ಹಾಕ್ತಾ. ಈಗ ಮಕ್ಕಳಿಗೆ ವಿದ್ಯೆ ಕೊಡ್ಲಿ, ಹೌದು, ಆರೋಗ್ಯ ಕಾಪಾಡಲಿ. ಹೌದು, ಈ ದೇಶದ ಮುಂದಿನ ಪ್ರಜೆಗಳವರು. ಹೌದು, ಯಾರ್ಯಾರು ಏನೇನಾಯ್ತಾರೋ ರೈತರು ಬೆನ್ನೆಲುಬು, ಅವ್ರಿಗೆ ಬೆನ್ನೆಲುಬಾಗಿರ್ಲಿ ಬಿಡಿ, ರೈತರಿಗೂ ಮಾಡಲಿ. ನಾನು ಹೇಳೋದು ಸರ್ಕಾರಿ ಶಾಲೆಗಳಲ್ಲಿ ಯಾರು ಖಾಸಗಿ ಶಾಲೆಗೆ ಹಣ ಕಟ್ಟಿ ಓದಿಸ್ಬೇಕಾಯ್ತಾರೆ?
ಅವ್ನು ಜಮೀನ್ ಮಾರಿ ಕಟ್ತಾ ಇದ್ದಾನೆ ಇವತ್ತು ಖಾಸಗಿ ಶಾಲೆಗೆ. ಇವತ್ತು ಏನು LKG UKGಗೆ 1 ಲಕ್ಷ ಕೇಳ್ತಾ ಇದ್ದಾರಲ್ಲ, Donation, ಹೌದು. ಎಲ್ಲಿ ಕಟ್ಟಕ್ಕಾಯ್ತದೆ ರೈತರು? ಹೌದು. ಹಾಗೆ ಸಾಮಾನ್ಯ ಜನ ಓದೋದು ವಿದ್ಯೆ ಕಲೀಲಬಾರ್ದ? ಅಂದರೆ ಈ ಉದ್ಯಾನವನದ ಮೇಲೆ ಇನ್ವೆಸ್ಟ್ ಮಾಡೋದ್ ಬದಲು ಸರ್ಕಾರಿ ಶಾಲೆ ಕಟ್ಟಡಗಳನ್ನ ದುರಸ್ತಿ ಮಾಡುವಂಥದ್ದು, ದುರಸ್ತಿ ಮಾಡಿ ನೇಮಕಗೊಳಿಸೋದಂಥದ್ದು. ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಕೊಡ್ತಾರೆ ಅದನ್ನು ಕೊಡಲಿ. ಹಳ್ಳಿಯಿಂದ ಈಗ ನಾನು ನೋಡಿದ ಮಟ್ಟಿಗೆ ಎಲ್ಲ ಶಾಲಾ ಬಸ್ಗಳು ಹಳ್ಳಿಗೆ ಬರ್ತವೆ. ಹೌದು, ಖಾಸಗಿ ಶಾಲೆ ಬಸ್ಗಳು ಮನೆ ಹತ್ರ. ಸರ್ಕಾರಿ ಶಾಲೆ ಹಳ್ಳಿಲಿ ಇರೋದ್ರಿಂದ ಅವರು ಅಲ್ಲಿ ಉನ್ನತ ಶಿಕ್ಷಣ ಕೊಟ್ಟರೆ ಬೇರೆ ಕಡೆಗೆ ಕಳಿಸ್ತಾರೆ. ಹೌದು, ಒಂದು ಉತ್ತಮವಾದ ಒಂದು ಎಜುಕೇಶನ್ ಕೊಡ್ಬೇಕಲ್ವಾ? ಆ ಕೆಲಸ ಮಾಡ್ಬೇಕಲ್ವ ಸರ್ಕಾರದವರು, ಯಾವುದೇ ಸರ್ಕಾರ ಬರಲಿ. ಈಗ ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಅಲ್ಲಿ ಏನು ಯಾವ ರೀತಿ ಇದೆ ಅಂತ, ಅಲ್ಲಿ ಚಿಕಿತ್ಸೆನೇ ಸಿಗಲ್ಲ ಬಿಡಿ. ಮತ್ತೆ ಆಕ್ಸಿಜನ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಏನಾದರೂ ಸರಿಯಾಗಿ ಡಾಕ್ಟರ್ ಇರಲ್ಲ ಆ ಸಮಯದಲ್ಲಿ. ಎಲ್ಲ ಖಾಸಗಿ ನರ್ಸಿಂಗ್ ಹೋಮಲ್ಲಿ ಅಲ್ಲಿ ಸಿಗ್ತಾರೆ. ಹೌದು ಹೌದು, ಅಲ್ಲೆಲ್ಲ ದುಡ್ಡು ಕೊಟ್ಟಾಗ ಹೋಗಿತ್ತು ಬಡವರು. ಸಾವು ನೋವುಗಳು ಜಾಸ್ತಿ ಆಗೋದಿಲ್ವಾ? ಅದನ್ನ ಹೇಳಿ ನೋಡೋರು ಏನಂತಾರೆ ಇವರು ವೇದಿಕೆ ಮೇಲೆ ಮಾತ್ರ ಹೇಳ್ತಾರೆ. ಯಾವುದೇ ಪಕ್ಷದವರಾಗಲಿ ಹೇಳ್ತಾರೆ ವೇದಿಕೆ ಮೇಲೆ, ಅದನ್ನ ಯಾರು ಸರಿಪಡಿಸ್ತಾ ಇಲ್ಲ. ಈ ವ್ಯವಸ್ಥೆನ ಸರಿಪಡಿಸೋದ್ರ ಕಡೆ ಗಮನ ಹರಿಸ್ಬೇಕು ಹೊರತು ಇವೆಲ್ಲ ಮನೋರಂಜನಾ ಕಾರ್ಯಕ್ರಮ ನಮಗಲ್ಲ. ಬೇಡ, ರೈತನ ಹಸಿವನ್ನ ನೀಗಿಸ್ಬೇಕು, ಅಭಿವೃದ್ಧಿ ಮಾಡಬೇಕು. ಅದ್ರ ಬದಲು ಮನೋರಂಜನೆ ಮಾಡೋದು ಒಂದು ಕತ್ತೆಯನ್ನ ಇಟ್ಕೊಂಡು ಇವರು ಕನ್ನಂಬಾಡಿ ಹೇಳೋದಿಲ್ಲ ಸರ್. ಆ ಮನೋರಂಜನೆ ಹೆಸರು ಹೇಳ್ಕೊಂಡು ಒಳಗಡೆ ಏನೇನು ಅವ್ಯವಹಾರ ನಡೀತಾವೋ ಏನೋ ಅವೆಲ್ಲ ಗೊತ್ತಿದೆ ನಮಗೆ. ಆದರೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅದನ್ನ ಆ ಯೋಜನೆನೇ ವಿರೋಧ ಮಾಡ್ತಾ ಇದೀವಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡಬೇಕು ನಾವು? ನಾವೇನಾದ್ರು ಭಾಗವಹಿಸಿದ್ರೆ ಆ ಯೋಜನೆಗಳು ಇಂತಿಂತ ತೊಂದರೆ ಆಯ್ತಿದೆ ಅಂತ ಹೇಳ್ಬೋದು. ನಾವು ಅದಕ್ಕೆ ವಿರೋಧನ ಮಾಡ್ತಾ ಇದ್ದೀವಲ್ಲ. ಅಲ್ಲ ಸರ್, ಈ ಕನ್ನಂಬಾಡಿ KRS ಡ್ಯಾಮ್ನ ಜೊತೆ ಹುಡುಗಾಟ ಆಡ್ತಾ ಇದ್ದಾರಾ ಅಂತ ಸರ್ಕಾರದವರು? ಅದು ಯಾಕೆಂದರೆ ಮಹಾರಾಜರು ಆ ಕಾಲದಲ್ಲಿ ಅಂಥ ದೊಡ್ಡ ಅಣೆಕಟ್ಟನ್ನು ಕಟ್ಟಿಸಿದ್ರು, ಮತ್ತು ವಿಧಾನಸೌಧ ಒಂದು ದೊಡ್ಡ ದೊಡ್ಡ ಕಟ್ಟಡಗಳು ಕೆಲವು ಸಮಯದಲ್ಲಿ ಕಟ್ಟಿದ್ರು. ಈಗಿನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಅಂಥ ಒಂದು ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು ಅಥವಾ ಅಣೆಕಟ್ಟುಗಳಾಗಿರ್ಬೋದು ಇವ್ರು ಕಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ದೊಡ್ಡ ಮಟ್ಟದಲ್ಲಿ ಮಹಾರಾಜರು ಮಾಡಿರೋ ಯೋಜನೆ ಇದು. ಕನ್ನಂಬಾಡಿ ಕಟ್ಟೆಯದಲ್ಲ. ಇವ್ರು ಯಾರು ಅಲ್ಲಿ ಕಾಲಿಡಕ್ಕೆ ಯೋಗ್ಯರೇ ಅಲ್ಲ. ಹೌದು, ಯಾವುದೇ ಅಣೆಕಟ್ಟು ಕರ್ನಾಟಕದಲ್ಲಿ ಯಾವುದೇ ಸರ್ಕಾರದವರು ಅಲ್ಲಿ ಕಾಲಿಡಕ್ಕೆ ಯೋಗ್ಯರಲ್ಲ. ಇವತ್ತು ನಮ್ದು ಸರ್ಕಾರ ಇದೆ ಅಂದ್ಬಿಟ್ಟು ಅವತ್ತು ಪ್ರಜಾಪ್ರತಿನಿಧಿಗಳಿದ್ರು ಮಹಾರಾಜರ ಕಾಲದಲ್ಲೂ. ಅಂಥದ್ರಲ್ಲಿ ಅವ್ರು ಬಂಡವಾಳ ಹಾಕಿ ಎಲ್ಲ ಕಟ್ಸ್ಕೊಟ್ಟಿದ್ದಾರೆ. ಸರ್, ಈ ಯೋಜನೆಗೆ ಯದುವೀರ್ ಮಹಾರಾಜರು ಕೂಡ ಒಡೆಯರು ಕೂಡ ವಿರೋಧ ಮಾಡಿದ್ದಾರೆ ಅವರು. ಮತ್ತೆ ರೈತ ಸಂಘದ ಪುಟ್ಟಣ್ಣಯ್ಯವರ ಮಗ ಆದಂತ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ವಿರೋಧ ಮಾಡಿದ್ದಾರೆ. ಜನರ ಬೆಂಬಲಗಳು ಸಿಗ್ತಾ ಬೆಂಬಲ ಇದೆ. ನಾನು ಹೇಳಿದ್ದಲ್ಲ, ಒಂದು ಲೈನಿಂದು ತೀರ್ಮಾನ ಅವತ್ತಾದದ್ದು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಉಸ್ತುವಾರಿ ಮಂತ್ರಿ ಎದುರುಗಡೆ ಒಂದು ಲೈನ್ ತೀರ್ಮಾನ ಆಯಿತು. ಯಾವುದೇ ಕಾರಣಕ್ಕೂ ಯೋಜನೆಗಳು ಬೇಕಾಗಿಲ್ಲ, ಎಲ್ಲರೂ ಒಗ್ಗಟ್ಟಿಂದ ಒಂದೇ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಅದ್ರ ಬಗ್ಗೆ ಮಾತಾಡ್ತೀವಿ. ಉಸ್ತುವಾರಿ ಮಂತ್ರಿಯವರು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಜಿಲ್ಲಾ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಒಂದು ತೀರ್ಮಾನ ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ಒಳ್ಳೆಯ ತೀರ್ಮಾನಕ್ಕೆ ಬಂದ್ರೆ ಸಂತೋಷ. ದೂರದಲ್ಲಿ ಈ ಒಂದು ಪಾರ್ಕ್ ಬೇಕಾದ್ರೆ ತಲೆ ಎತ್ತಲಿ. ಕನ್ನಂಬಾಡಿನ ನಾವು ರಕ್ಷಣೆ ಮಾಡಬೇಕು. ನಾವು ಅವ್ರು ಎಲ್ಲಿ ಮಾಡಿದ್ರು ನಾವು ವಿರೋಧ ಇಲ್ಲ. ಕನ್ನಂಬಾಡಿ ಕಟ್ಟೆ ಕೆಳಗಡೆ ಮಾಡಿದ್ರೆ ವಿರೋಧ. ಖಂಡಿತ. ಅವ್ರು ಬೇರೆ ಕಡೆ ಮಾಡಲಿ, ಅದಕ್ಕೆ ತಕ್ಕಂತೆ ಬೇಕಾದಟ್ಟು ಮಾಡಬೇಕು. ನಾವು ಅದ್ರ ಬಗ್ಗೆ ಮೊದಲಿಂದ ಹೇಳ್ಕೊಂಬಂದಿದ್ದೀವಿ. ತಮಿಳ್ನಾಡು ನೀರು ಬಿಟ್ಟಾಗ 151 ದಿವಸ ಚಳವಳಿ ಮಾಡಿದ್ವಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಹತ್ರ. ಆವತ್ತಿಂದ ಹೇಳ್ತಾನೆ ಇದ್ದೀವಿ, ನೀವು ಮಾತಂತೆ ನಡ್ಕೊಳ್ಳಿ. ಇವ್ರು ಹೇಳ್ತಾರಲ್ಲ ಮಾತಂದ್ರೆ ಅಕ್ಕಿ ಕೊಟ್ಬಿಟ್ಟು ಅದ್ಯಾವುದೋ 2,000 ರೂಪಾಯಿ ಕೊಟ್ಬಿಟ್ಟು ಅಲ್ಲ, ನಾವು ಮಾತಂತೆ ನಡೆದಿದ್ದೇವೆ ನುಡಿದಿದ್ದೇವೆ ಅಂತ ಹೊಡ್ಕೋತಾರಲ್ಲ. ಬೇಕಾದಟ್ಟು ಹೇಗೆ ಮಾಡಲಿಲ್ಲ, ಅದೊಂದೇ ಸಾಕು. ಈಗ ಅಲ್ಲೆಲ್ಲೋ ಅಲ್ಲ, ರೈತರಿಗೆ ನೀರು ಕೊಟ್ರೆ ಸರ್ಕಾರಕ್ಕೆ ಅಕ್ಕಿ ಕೊಡ್ತಾರೆ. ಈಗ ಹೇಮಾವತಿ ನೀರ್ ಬಗ್ಗೆ ಚರ್ಚೆ ಚಳವಳಿ ನಡೀತಾ ಇದಲ್ಲ ಅಲ್ಲಿ ತುಮಕೂರು ಭಾಗದಲ್ಲೆಲ್ಲ. ಹೌದು, ಬೇಕಾದಷ್ಟು ಮಾಡಲಿ. ಮಾಗಡಿಗೆ ತಗೊಂಡೋಗು ಇದು ಮಾಡಬೇಕು, ಎಲ್ಲಕ ಅನುಕೂಲ. ನಾವು ಹೋರಾಟದ್ದು ಕಮ್ಮಿ ಆಯ್ತದೆ ಬೇಕಾದಟ್ಟು ಮಾಡಿದ್ರೆ. ಅಲ್ಲ, ಮೇಕೆದಾಟು ಆದರೆ ಮಾಗಡಿ ಆಗಿರ್ಬೋದು, ಆ ಭಾಗಕ್ಕೆ ಕೆಂಗೇರಿ ಆಗಿರ್ಬೋದು, ಯಾವ್ದಾದಕ್ಕೆ ಬೇಕಾದ್ರೂ ನಾವು ಇದು ಮಾಡ್ಬೋದು ಅಂತ. ಚಳವಳಿಗಳು ಕಮ್ಮಿ ಆಯ್ತವೆ ಬೇಕಾದಟ್ಟು ಮಾಡಿದ್ರೆ. ನೀರು ಅಲ್ಲಿ ಇರ್ತದಲ್ಲ. ಹೌದು, ಅವ್ರು ಕೇಳಿದಾಗ ಹೋದಷ್ಟು ನೀರು ಬಿಡ್ಬೋದಲ್ಲ. ಈಗ ನೋಡಿ, ಅಲ್ಲ, 2 ರಾಜ್ಯಗಳ ನಡುವೆ ಗಲಾಟೆ ಮಾಡ್ತೀವಿ ಸರ್ ನೀರಿಗೋಸ್ಕರ. 2 ತಾಲೂಕುಗಳ ನಡುವೆ 2 ಜಿಲ್ಲೆಗಳ ನಡುವೆ ನಡೆಯೋ ರೀತಿ ಆಗೋಯ್ತು ಅಂತ. ಹೌದು, ಈಗ ವರ್ಣನಾಲ ಚಳವಳಿ ಇದ್ದದ್ದು ಹಾಗೇನೆ. ಮೈಸೂರಿಗೂ ನಮಗೆ ಜಗಳ. ಹೌದು, ಆ ಥರ ಆಗುತ್ತೆ. ದೇವರಾಜ ಅರಸು ಯಾವುದೋ ದ್ವೇಷದ ಮೇಲೆ ಮಾಡಿದ್ರು ಅವರು. ಅಂದರೆ ನಮ್ಮ ತಾಲೂಕು ನಮ್ಮ ಜನಗಳು ಉಳಿಸ್ಕೊಳ್ಬೇಕು ಅಂತ ಅವ್ರು ಮಾಡ್ಕೊಳ್ತಾರೆ. ಅಲ್ಲಿ ಓಟು ಅಲ್ಲಿ ಅವ್ರದ್ದು ಇರುತ್ತೆ, ಅದಕ್ಕೋಸ್ಕರ ಮಾಡ್ಕೊಳ್ತಾರೆ. 2 ಸಾಧಕ ಬಾಧಕಗಳನ್ನ ನೋಡಬೇಕು.
ಇದು ಮಾಡಿ? ಈ ಸರ್ಕಾರದವರು ರೈತರ ಬಗ್ಗೆ ಯಾರು ಕಾಳಜಿ ಇಲ್ಲ ಸರ್. ಎಲ್ಲ ಅವರು ಸ್ವಾಹ ಅದ್ರ ಬಗ್ಗೆನೇ ಜಾಸ್ತಿ. ಸರ್, ಅಮ್ಯೂಸ್ಮೆಂಟ್ ಪಾರ್ಕ್ ಆಗ್ತಾ ಇದೆ ಇವಾಗ. ಅದಕ್ಕೆ ನಿಮ್ಮ ಕೊನೆಯದಾದ ಅಭಿಪ್ರಾಯ ಏನು ಹೇಳಿ ಸರ್? ನಮ್ಮ ಕೊನೆ ಅಭಿಪ್ರಾಯ ಅಂತಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ ಕಾವೇರಿ ಆರತಿ ಆಗಲಿ ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ಅದ್ರ ಬದಲು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಿ ಮಕ್ಕಳುಗಳಿಗೆ ವಿದ್ಯೆ ಕೊಡಲಿ. ಖಾಸಗಿ ಶಾಲೆಗೆ ಕಳ್ಸೋಕೆ ಆಯ್ತಲ್ಲ ಕೆಲವು ಜನಗಳಿಗೆ. ಮಕ್ಕಳಿಗೆ ವಿದ್ಯೆ ಕೊಡಲಿ, ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಮಾಡಲಿ, ಮತ್ತು ಏನು ನಾಲೆಗಳು, ಶಾಲೆ ಆರೋಗ್ಯ ಇದು ಮುಖ್ಯ ನಮ್ಮ ರಾಜ್ಯದ ಜನಕ್ಕೆ. ಅದನ್ನು ಅಭಿವೃದ್ಧಿ ಮಾಡಲಿ, ಇದನ್ನು ಕೈ ಬಿಡಲಿ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿರೋ ಅವ್ಯವಸ್ಥೆಗಳನ್ನ ಸರಿಪಡಿಸ್ಲಿ ಅಂತ ಅದನ್ನು ಹೇಳಿದ್ನಲ್ಲ. ಗಾದೆ ಹೇಳ್ತಾ ಇರ್ತಾರೆ, ಶಿವನಿಗೆ ಇಷ್ಟ ಬಿಲ್ವ ಪತ್ರೆ ಅಂತ ಹೇಳ್ತಾರೆ, ವಿಷ್ಣುಗೆ ಇಷ್ಟ ಏನೋ ತುಳಸಿ ಪತ್ರೆ ಅಂತ ಹೇಳ್ತಾರೆ, ಆದರೆ ಯಮನಿಗೆ ಇಷ್ಟ ಸರ್ಕಾರಿ ಆಸ್ಪತ್ರೆ ಅಂತ ಹೇಳ್ತಾರೆ. ಅಷ್ಟು ಅವ್ಯವಸ್ಥೆ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸರ್. ಅಂದರೆ ಆಸ್ಪತ್ರೆಗಳು ಸರಿ ಮಾಡಿಸಿ, ಸರ್ಕಾರಿ ಶಾಲೆಗಳನ್ನು ಸರಿಪಡಿಸಿ, ನಾಲೆಗಳನ್ನ ಸರಿಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಕೃಷಿಗೆ ಅಭಿವೃದ್ಧಿ ಮಾಡಬೇಕಾದ್ರೆ ಇವರು ನಾಲೆಗಳನ್ನ ಸರಿ ಮಾಡಿಸ್ಬೇಕು. ಹೌದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಇಂಡವಾಳ ಚಂದ್ರಶೇಖರ್ ಅವರು ಅಮ್ಯೂಸ್ಮೆಂಟ್ ಪಾರ್ಕ್, ಮನೋರಂಜನಾ ಪಾರ್ಕ್ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಅವರು ಹೇಳಿದ್ದಾರೆ. ಸೊ ಇನ್ನೂ ಹೆಚ್ಚು ಈ ರೀತಿ ಕೆಲವೊಂದು ಪ್ರೋಗ್ರಾಮ್ಗಳನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಕರ್ನಾಟಕ ನ್ಯೂಸ್ ಚಾನಲನ್ನು ನೀವು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.